ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಕ್ಷತ್ರ ನಾಡಿ ಕಾರ್ಯಕ್ರಮ ಇದು ಜ್ಯೋತಿಷ್ಯ ಕಾರ್ಯಕ್ರಮ, ಆದರೆ ಬಹಳ ವಿಭಿನ್ನವಾದಂತಹ ಕಾರ್ಯಕ್ರಮ ಅಂದರೆ ತಪ್ಪಾಗಲಾರದು. ನಿಮ್ಮ ಭವಿಷ್ಯವನ್ನು ವೈಜ್ಞಾನಿಕ ಆಧಾರದ ಮೇಲೆ ಗುರೂಜಿಯವರು ನುಡಿತಾರೆ. ಸೊ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವುಗಳು ಕೂಡ ಕರೆಗಳನ್ನು ಮಾಡಬಹುದು, ನೇರವಾಗಿ ಗುರೂಜಿಯೊಟ್ಟಿಗೆ ಮಾತಾಡ್ಬೋದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ, ಡೌಟ್ ಇದೆ ಅನ್ನೋಂಥವ್ರಿಗೆ ಪ್ರಶ್ನಾಶಾಸ್ತ್ರದ ಮುಖಾಂತರವಾಗಿ ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರವನ್ನು ಗುರೂಜಿಯವರು ತಿಳಿಸ್ಕೊಡ್ತಾರೆ. ಇನ್ನು ನಿನ್ನೆಯ ಸಂಚಿಕೆಯಲ್ಲಿ ಗುರೂಜಿಯವರು ಒಂದು ವಿಶೇಷವಾದಂಥ ವಿಚಾರದ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರು. ಗಣಕೂಟಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಅಂದರೆ ಮದುವೆ ಅಂದರೆ ಮ್ಯಾಚಿಂಗ್ ಅಂತ ನಾವು ಏನು ಕೇಳ್ತೀವಿ, ಮ್ಯಾರೇಜ್ ಮ್ಯಾಚಿಂಗ್ ಅಂತ ಏನು ಕೇಳ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ಗಣಕೂಟಗಳನ್ನು ನೋಡ್ತಾರೆ. ಸೊ ಗಣಕೂಟಗಳು ವೈಜ್ಞಾನಿಕ ಹಿನ್ನೆಲೆ ಏನಿದೆ, ಸೈಂಟಿಫಿಕ್ ಆಗಿ ಅದನ್ನು ಹೇಗೆ ಪ್ರೂವ್ ಮಾಡ್ಬೋದು ಅನ್ನೋದರ ಕುರಿತಾಗಿ ಒಂದಷ್ಟು ಇನ್ಫಾರ್ಮೇಷನ್ನ ನಿನ್ನೆಯ ಸಂಚಿಕೆಯಲ್ಲಿ ಗುರೂಜಿಯವರು ನೀಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಅದೇ ವಿಚಾರವಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನೀಡ್ತಾರೆ. ಸೊ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಒಂದು ವಿಚಾರದ ಬಗ್ಗೆ ನಾವು ತಿಳುವಳಿಕೆಯನ್ನು ನೀಡ್ತಾ ಇದ್ದೀವಿ. ಗಣಕೂಟಗಳ ಬಗ್ಗೆ ತಿಳುವಳಿಕೆಯನ್ನು ನೀಡ್ತಾ ಇದ್ದೀವಿ. ಗಣಕೂಟಗಳು ಅಂದರೆ ಏನು? ಸೊ ಮದುವೆ ವಿಚಾರ ಅಂತ ಬಂದಾಗ ಗಣಕೂಟಗಳನ್ನು ಯಾಕೆ ನೋಡ್ತಾರೆ, ಹೇಗೆ ನೋಡಬೇಕು, ಇದಕ್ಕೆ ಆದಂಥ ಕ್ರಮಗಳಿದೆಯಾ? ಇದು ನಿಜವಾಗ್ಲೂ ಸತ್ಯನಾ? ಗಣಕೂಟಗಳಲ್ಲಿ ಸರಿಯಾದಂಥ ಸಂಖ್ಯೆಗಳು ಅಂತ ಬಂದರೆ ಗಂಡ ಹೆಂಡತಿ ಚೆನ್ನಾಗಿರ್ತಾರ, ಒಳ್ಳೆ ಲೈಫ್ನ ಲೀಡ್ ಮಾಡಬಹುದಾ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತಾ? ಸೊ ಕೆಲವೊಮ್ಮೆ ಇದಕ್ಕೆ ಏನು ಅಂತ ಹೇಳಿದ್ರೆ ಲವ್ ಮ್ಯಾರೇಜಸ್ ಅಂತ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಗಣಕೂಟಗಳನ್ನು ನೋಡೋದೇ ಇಲ್ಲ. ಎಷ್ಟೋ ಮ್ಯಾರೇಜು ಸಕ್ಸಸ್ ಆಗಿದೆ. ಸೊ ಶಾಸ್ತ್ರಗಳನ್ನೆಲ್ಲ ನೋಡಿ ಮದುವೆ ಆಗಿರೋರು ಡಿವೋರ್ಸ್ ಆಗಿರುವಂಥ ಎಷ್ಟೋ ಉದಾಹರಣೆಗಳು ಇದೆ. ಹಾಗಿದ್ರೆ ನಿಜಕ್ಕೂ ಈ ಗಣಕೂಟಗಳು ವರ್ಕ್ ಆಗುತ್ತಾ ಜಾತಕದಲ್ಲಿ? ಗುರುಗಳೇ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಭಾಳ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಗಣಕೂಟಗಳು ನೋಡಿ ಕೂಡ ಡಿವೋರ್ಸ್ಗಳಾಗಿದೆ ಅಂತ. ಅದಕ್ಕೆ ಪೂರಕವಾಗಿ ಒಂದು ವಿಚಾರ, ಎಲ್ಲ ಜ್ಯೋತಿಷ್ಯ ಹೇಳ್ತಕ್ಕಂಥವ್ರು, ಅವರು ಅರ್ಚಕರಾಗಿರ್ಬೋದು ಅಥವಾ ಪಂಚಾಂಗ ಇಟ್ಕೊಂಡವ್ರವ್ರಿಗೆ ಹೆದರಿಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹೆದರಿಕೆ ಸ್ಟಾರ್ಟ್ ಆಗಿದೆ. ಇದು ಪಕ್ಕಾ ಹೆದರಿಕೆ. 36 ಗುಣ ಬಂದರೂ ಕೂಡ ಅಲ್ಲೇನೋ ನ್ಯೂನ್ಯತೆ ಹುಡುಕ್ತಾರೆ, ಏನಾದರೂ ಒಂದು ನ್ಯೂನ್ಯತೆ ಹುಡುಕ್ತಾರೆ. ಯಾಕೆ ಅಂತಂದರೆ ಅಲ್ಲಿ 36 ಬಂದರೂ ಕೂಡ ನಾಳೆ ಏನಾದ್ರು ಡಿವೋರ್ಸ್ ಆಗಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ವಾಪಸ್ ಅವ್ರನ್ನೇ ಹೋಗಿ ಕೇಳ್ತಾರೆ, ಏನಪ್ಪ ಇದು ಚೆನ್ನಾಗಿದೆ ಅಂತ ಹೇಳಿದ್ರಿ, ಈ ರೀತಿ ಆಗಿರ್ತಕ್ಕಂಥ ಒಂದು ವಿಚಾರ ಅಂತ ಬಂದಾಗ ಅಲ್ಲಿ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಭಯ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ವಿಚಾರದಲ್ಲಿ ಅಲ್ಲಿ ಅವರು ನೆಕ್ಸ್ಟ್ ಟೈಮಿಂದ ದೋಷ ಹುಡ್ಕೋಕ್ಕೆ ಹೋಗ್ಬಿಡ್ತಾರೆ. ಒಂದು ಅವ್ರಿಗೆಲ್ಲ ಒಂದು ತಿಳ್ಕೊಳ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಈ ಕಾಂಪೌಂಡರ್ಗಳಂತೀವೋ ಜ್ಯೋತಿಷ್ಯ ಅಂತೀವೋ, ದಶಾ ಮೇಲೆ ನಿಂತಿರೋದೆಲ್ಲನೂ. ಇಫ್ ದಶಾ ಎಲ್ಲಿವರೆಗೂ ಟೈಮ್ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ಚೆನ್ನಾಗಿ ಟೈಮ್ ಓಡುತ್ತೆ ಅಂತಾರಲ್ಲ, ಅದೇ ಇದು. ಎಲ್ಲಿವರೆಗೂ ಕೆಟ್ಟ ಟೈಮ್ ಇರುತ್ತೋ ಅಲ್ಲಿವರೆಗೂ ಕೆಟ್ಟ ಟೈಮ್. ಎಲ್ಲಿವರೆಗೂ ಪಬ್ಲಿಕ್ ಇದನ್ನು ಅರ್ಥ ಮಾಡ್ಕೊಳ್ಳಲ್ವೋ ಮೋಸ ಹೋಗ್ತಾ ಇರ್ತೀರಾ, ಮತ್ತು ಜ್ಯೋತಿಷ್ಯರನ್ನ ಬೈತೀರಾ. ಈ ಟ್ರೋಲ್ಗಳೆಲ್ಲ ಮಾಡ್ತಾರಲ್ಲ ಜ್ಯೋತಿಷಿಗಳನ್ನು, ಇರೋ ಬರೋರನ್ನೆಲ್ಲ ಟ್ರೋಲ್ ಮಾಡಿದ್ದಾರೆ. ಮೊನ್ನೆನೂ ಟ್ರೋಲು, ಇವತ್ತು ಟ್ರೋಲು, ನಾಳೆನೂ ಟ್ರೋಲು. ಸಿಗೋದು ಪಾಪಿಗಳು ಅಥವಾ ಪಾಪದವರು, ಎರಡು ಪಾಪಿಗಳು ಮತ್ತು ಪಾಪದವರು. ಯಾಕೆಂದರೆ ಕೆಟ್ಟದ್ದು ಹೇಳಿದೆಲ್ಲ ಪಾಪಿಗಳು, ನಾವು ಪಾಪ ಏನೋ ಹೇಳ್ಕೊಂಡು ನಾವು ಪಾಪ ಇರ್ತಕ್ಕಂಥವ್ರು. ಪಾಪಿಗಳು ಮತ್ತು ಪಾಪ ಇಬ್ಬರು ಟ್ರೋಲ್ ಆಗ್ತಾಯಿದ್ದಾರೆ. ಸೊ ಹೈಯೆಸ್ಟ್ ಅದೊಂದು ಮತ್ತು ಈಸಿ ಸಬ್ಜೆಕ್ಟ್ ಆಗ್ಬಿಟ್ಟಿದೆ. ಇದೇ ಏನಾದ್ರು ಬೇರೆ ಕಂಟ್ರಿಲಿ ಏನಾರು ಆಗ್ಬಿಟ್ಟಿದ್ರೆ ಅವ್ರಿಗೆ ಅಷ್ಟೇ ಕಳಿಸ್ಬಿಡೋರು. ನಮ್ಮಲ್ಲಿ ಯಾರಿಗೆ ಏನು ಬೈದ್ರು ಯಾರು ಕೇರ್ ಮಾಡಲ್ಲ. ಸೊ ಒಂಥರ ತುಚ್ಛವಾಗಿ ನೋಡ್ತಕ್ಕಂಥ ಒಂದು ವಿಚಾರ. ಗಣಕೂಟ ಅಂತ ಬಂದಾಗ 36 ಪಾಯಿಂಟ್ ಅಂತ ಹೇಳಿದೆ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಗಣಗಳು ಅಂದಾಗ ರಾಕ್ಷಸ ಗಣ, ದೇವಗಣ, ಮನುಷ್ಯಗಣ ಅಂತ. ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ, ಅದು ಸಮಯದ ಅಭಾವದಿಂದ ಬಿಟ್ಟಿದ್ದೆ. ಭಾಳ ಹಿಂದೆ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತ್ ಇರಲಿಲ್ಲ. ಯಾವುದು ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತ್ ಇರಲಿಲ್ಲ. ರೆಕಾರ್ಡೇ ಮಾಡ್ಕೋತಾ ಇರಲಿಲ್ಲ. ಹುಟ್ಟಿದ ಟೈಮ್ ಏನು ಅಂತಂದರೆ ಅದು ಯಾವುದೋ ಕೋಳಿ ಕೂಗಿತ್ತು ಅಂತಾರೆ ಆಗಿನ ಕಾಲದಲ್ಲಿ. ಇಲ್ಲ ಊರು ಜಾತ್ರೆ ನಡೆದಾಗ ಒಂದು ವಾರದ ಹಿಂದೆ ಅಂತಾರೆ. ಆಮೇಲೆ ನಿಮ್ಮ ಮಾವ ಊರಿಗೆ ಬಂದಿದ್ರು ಆ ಟೈಮಲ್ಲಿ ಅಂತಾರೆ. ಆಮೇಲೆ ನಿಮ್ಮ ಚಿಕ್ಕಪ್ಪ ಎಲ್ಲೋ ಮಿಲ್ಟ್ರಿಗೆ ಹೋಗಿದ್ದ ಆ ಟೈಮಲ್ಲಿ ಅಂತ ಹೇಳ್ತಾರೆ. ಭಾಳಷ್ಟು ಅವ್ರ ಮನೇಲಿ ನಡೆದಿರ್ತಕ್ಕಂಥ ಘಟನೆಗಳು ಹೇಳ್ತಾರೆ. ಅದು ಡೇ ಟು ಟೈಮು ಗೊತ್ತಿರಲ್ಲ. ಅಂಥ ಸಂದರ್ಭದಲ್ಲಿ ಏನು ಅಂತಂದರೆ ಏನಾದ್ರು ಒಂದು ಮ್ಯಾಚಿಂಗ್ ಮಾಡಬೇಕು ಅಂತ ಹೇಳಿ
ಒಂದು 100ಅಲ್ಲಿ 20% ಮ್ಯಾಚ್ ಆಗ್ತಕ್ಕಂಥ ಒಂದು ವಿಚಾರನ ತೊಗೊಂಬಂದರು. ಸೊ 27 ನಕ್ಷತ್ರ ಇದೆ, ಅದನ್ನು ಡಿವೈಡೆಡ್ ಬೈ 3 ಮಾಡಿದ್ರು. 27 ನಕ್ಷತ್ರ ಡಿವೈಡೆಡ್ ಬೈ 3, 999 ಬಂತು. 9 3 is 27. 9ನ ಮನುಷ್ಯಗಣ, ನೆಕ್ಸ್ಟ್ ನಕ್ಷತ್ರ 9ನ ರಾಕ್ಷಸಗಣ, ನೆಕ್ಸ್ಟ್ 9ನ ದೇವಗಣ. ಈ ಥರ ದೇವಗಣ, ಮನುಷ್ಯಗಣ, ರಾಕ್ಷಸಗಣ. 9 3 is 27. 9 ನಕ್ಷತ್ರ. ಸೊ ಇಲ್ಲಿ ನಕ್ಷತ್ರ ಹಾಕಿರೋ ರೀಸನ್ ಏನಕ್ಕೆ ಮಾಡೋದು ಅಂತಂದರೆ ಅವರ ಯಾವ ರೀತಿ ಅವರು ಕಷ್ಟಪಡ್ತಾರೆ ಅನ್ನೋದ ಮೇಲೆ ಬರೆದಿರೋದು. ಸೋಂಬೇರಿಗಳನ್ನೆಲ್ಲ 9 ನಕ್ಷತ್ರ ಮಾಡಿದ್ರು, ಅದು ದೇವಗಣ. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾರೆ, ಕಷ್ಟಪಡ್ತಾರೆ, ಬೆಳಗ್ಗೆ ಎದೊಳ್ತಾರೆ, ಅದಿಡ್ತಾರೆ ಇದಿಡ್ತಾರೆ, ಅವ್ರನ್ನೆಲ್ಲ ರಾಕ್ಷಸಗಣ 9 ನಕ್ಷತ್ರ ಮಾಡಿದ್ರು. ಇವೆರಡು ಮಧ್ಯದಲ್ಲಿರ್ತಕ್ಕಂಥ ತ್ರಿಶಂಕು ಸ್ಥಿತಿಲಿರ್ತಕ್ಕಂಥವ್ರನ್ನ 9 ಜನನ 9 ನಕ್ಷತ್ರಗಳನ್ನ ಮನುಷ್ಯಗಣ ಮಾಡಿದ್ರು. ಇದನ್ನ ತಿಳ್ಕೊಳ್ಳದೆಲೆ ಈ ಮನೆಯಲ್ಲಿರ್ತಕ್ಕಂಥ ಕೆಲವರು ಈ ಗಂಡು ಮಕ್ಕಳನ್ನ ಎತ್ಬಿಟ್ಟಿರ್ತಾರಲ್ಲ, ಆ ತಾಯಂದಿರು ಅವರೇ ರಾಕ್ಷಸಿ, ಆಯಮ್ಮನೇ ರಾಕ್ಷಸಿ, ಬರೋ ಸೊಸೆ ರಾಕ್ಷಸಗಣ. ಅಂದರೆ ಈ ಅಮ್ಮ ಬೇರೆ ಏನೋ ಇರ್ತದೆ, ರಾಕ್ಷಸತನ ಬರೋದೇ ದೇವಗಣದಲ್ಲಿ. ಯಾಕಂದರೆ ಸೋಂಬೇರಿ ತಂದಾಗ ಸೋಂಬೇರಿ ಇದ್ದಾಗ ಅದನ್ನು ಡಿಫೆಂಡ್ ಮಾಡ್ಕೋತೀವಲ್ಲ, ಆ ಥರ. ರಾಕ್ಷಸ ಗಣದವ್ರು ತುಂಬ ಜನ ಸಾಫ್ಟಾಗೇ ಇರ್ತಾರೆ, ವರ್ಕಿಂಗ್ ಹಾರ್ಡ್ ಇರ್ತಕ್ಕಂಥದ್ದು. ಆ ವರ್ಕಿಂಗ್ ಹಾರ್ಡ್ ಇರ್ತಕ್ಕಂಥದ್ದೇ ಭಾಳ ಇಂಪಾರ್ಟೆಂಟು. ಸೊ ಒಂದು ತಿಳ್ಕೊಳ್ಳಿ, ಇಂದಿನ ಕಾಲದಲ್ಲಿ ಕೆಲಸದ ವಿಚಾರವಾಗಿ ಕೃಷಿ ಪ್ರಧಾನ ದೇಶ ಆಗಿತ್ತು ನಮ್ಮದು, ಈಗಲೂ ಆಗಿದೆ. ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಕೆಲವು ಆಳು ಕಾಳುಗಳು ಅಂತ ತಗೊಳ್ಳೋರು ಬಂದಿಲ್ಲ ಅಂತಂದರೆ ಅಲ್ಲಿರ್ತಕ್ಕಂಥ ಮನೆಯ ಒಂದು ಮದುವೆ ಆಗಿ ಕರ್ಕೊಂಬರ್ತಕ್ಕಂಥವಳು ಸುಮ್ಮನೆ ರಾಣಿ ಥರ ಕುತ್ಕೊಳಕ್ಕೆ, ಎಷ್ಟೊಂದು ನಾವು ಪಿಕ್ಚರಲ್ಲಿ ನೋಡಿದ್ವಿ. ಯಾರನ್ನೋ ಮದುವೆ ಮಾಡ್ಕೊಂಡ್ಬರ್ತಾಳೆ, ಅವಳು ರಾಣಿ ಥರ ಕುತ್ಕೊಂಡ್ಬಿಡ್ತಾಳೆ, ಕೆಲಸ ಮಾಡಲ್ಲ, ಎಂಥವ್ರು ಕಟ್ಕೊಂಡ್ಬಂದಿದ್ಯೋ ಅಂತೆಲ್ಲ ಹೇಳೋದು. ಇದನ್ನೆಲ್ಲ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ, ಯಾವ ನಕ್ಷತ್ರದ ಯಾವ ಥರ ಬಿಹೇವ್ ಮಾಡ್ತಾರೆ ಮೈಂಡ್ ಸೆಟ್ ಅಂತ. ಆ ಒಂದು ವಿಚಾರದಲ್ಲಿ ಸೈಂಟಿಫಿಕ್ ಆಗಿ ಕೊಟ್ಟಿದ್ದಾರೆ. ನಮ್ಮವರು ರಾಕ್ಷಸ ಅಂತಂದ್ರೆ ಅವನು ಕೊಲೆ ಮಾಡ್ತಾರೇನೋ ಮೈಂಡಲ್ಲಿ, ತುಂಬ ಜೋರೇನೋ, ಬಾಯಿ ಜಾಸ್ತಿ ಏನೋ. ಅಯ್ಯೋ, ದೇವಗಣದವ್ರಿಗೂ ಬಾಯಿ ಇದೆ, ಮನುಷ್ಯ ಗಣದವ್ರಿಗೂ ಬಾಯಿ ಇದೆ. ಎಷ್ಟೋ ಜನ ರಾಕ್ಷಸ ಗಣದವ್ರಿಗೆ ಬಾಯೇ ಇಲ್ಲ ಪಾಪ. ರಾಕ್ಷಸ ಗಣದವ್ರಿಗೆ ಬಾಯೇ ಇಲ್ಲ. ಇದೆಲ್ಲ ಯಾರು ಮಾಡಿರೋದು? ನಮ್ಮೆಲ್ಲ ಕಾಂಪೌಂಡ್ರುಗಳು. ಆ ಕಾಂಪೌಂಡ್ರನ್ನ ಹತ್ರ ಹೋಗ್ಬೇಡಿ, 50 ರೂಪಾಯಿ 100 ರೂಪಾಯಿಗೆಲ್ಲ ನಿಮ್ಮ ಮಾನ ಹರಾಜು ಮಾಡಿಬಿಡ್ತಾರೆ. ಅದು ಪಕ್ಕ ನಾನು ಹೇಳ್ತೀನಿ. ಮೊನ್ನೆ ಯಾರೋ ಟಿ ವಿಲೇ ಯಾರ ಹತ್ರ ಹೋಗಿದೆ, 1 ಲಕ್ಷ ಕೇಳಿದೆ, ಅಲ್ಲೇ ಅರ್ಥ ಆಗಲ್ವಾ? 1 ಲಕ್ಷ. ಇವತ್ತು ಎಷ್ಟೋ ಜನ 1 ಲಕ್ಷದಲ್ಲಿ ಎಷ್ಟೋ ಜನ ನಮ್ಮದು ಡಾಕ್ಟ್ರೇಟ್ ಮುಗಿಸ್ಬಿಡ್ಬೋದು. 1 ಲಕ್ಷ ಇದ್ದರೆ 1 ಲಕ್ಷ ಏನಾರು ಇದ್ದರೆ ನಮ್ಮ ಕ್ಲಾಸಸ್ ಎಲ್ಲ ವಾಸ್ತು ಮತ್ತು ನಮ್ಮ ನಕ್ಷತ್ರನಾಡಿ ಎಲ್ಲನೂ ಮುಗಿಸ್ಬಿಡ್ಬೋದು, ಎಲ್ಲ ಪ್ರತಿಯೊಂದು ಮುಗಿಸ್ಬಿಡ್ಬೋದು. ಅದೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಗಣಗಳಲ್ಲಿ ಬಂದಾಗ ಒಂದು ಮಾತು ಹೇಳ್ತೀನಿ. ಗಣಗಳು ಬಂದಾಗ ನೀವು ಮ್ಯಾಚ್ ಮಾಡಿದಾಗ ಈ ಸೋಂಬೇರಿಗಳಿಗೆ ಸೋಂಬೇರಿ ಮಾಡಿದ್ರೆ ಕ್ಲಿಕ್ ಆಗಲ್ಲ, ಅದಕ್ಕೆ ವಿರುದ್ಧನೇ ಮಾಡಬೇಕು ಅಂತ ಹೇಳೋದು. ಈ ರಾಕ್ಷಸರಿಗೆ ರಾಕ್ಷಸರ ಮಾಡ್ತಾ ಇದ್ದು ಅಂತಂದ್ರೆ ಅಲ್ಲಿ ಬಾಂಧವ್ಯ ಇರಲ್ಲ, ಎಮೋಷನ್ಸ್ ಇರಲ್ಲ. ಇದನ್ನ ಯಾವ ಥರ ತಗೊಳ್ತೀವಿ ಅಂತಂದ್ರೆ ದೇವಗಣದವ್ರಿಗೂ ಸ್ವಲ್ಪ ಎಮೋಷನ್ಸ್ ಇರ್ತಾರೆ, ರಾಕ್ಷಸಗಳಿಗೆ ಸ್ವಲ್ಪ ಎಮೋಷನ್ಲೆಸ್, ವರ್ಕ್ ಇಂಪಾರ್ಟೆಂಟ್ ಆ ಥರ. ಈ ಮನುಷ್ಯಗಣ ಸ್ವಲ್ಪ ಎಮೋಷನ್ಸು ಸ್ವಲ್ಪ ಎಮೋಷನ್ಲೆಸ್, 50-50 ಥರ. ಇಷ್ಟೇ, ಇನ್ನೇನು ತಲೆ ಕೆಡಿಸ್ಕೊಳ್ಳೋವಂಥದ್ದಿಲ್ಲ. ನಿಮ್ಮ ಮನೆಗೆ ಯಾರು ರಾಕ್ಷಸಗಣ ಹೆಣ್ಣು ಯಾರು ಬಂತು ಅಂತಂದರೆ, ಯಾವನಾದ್ರು ಕಾಂಪೌಂಡ್ರ್ ಮಾತಾಡಿದ್ರೆ ಏನಾರು ತಗೊಂಡೋಗಿ ಹಾಕಿ, ಅವನಿಗೆ ಹಾಕಿ, ತಿಳ್ಕೊಳ್ಳೋದ್ರೆ ಮಾತಾಡ್ಬೇಡ. ತಿಳ್ಕೊಬೇಕು ಅಂದ್ರೆ ನಕ್ಷತ್ರ ಕಲಿ, ಆಮೇಲೆ ಬಾ ಅಂತ ಹೇಳಿ ಅಷ್ಟೇ. ಓಕೆ ಗುರುಗಳೇ, ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹೇಳಿ. ಇನ್ನೊಮ್ಮೆ ಹೇಳಿ. 16/10/88. ಸಮಯ ಹೇಳಿ. 5:27 AM. 5:27 AM. ಯಾವ ಊರಲ್ಲಿ ಹುಟ್ಟಿರೋದು? ಪಾಂಡವಪುರ. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಇದು ನಂದು ಲಾಂಗ್ ಟರ್ಮ್ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡ್ಬೋದಾ, ಸಕ್ಸಸ್ ಸಿಗುತ್ತಾ ಅಂತ ಕೇಳಬೇಕಿತ್ತು. ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಕೇಳಬೇಕಿದೆ. ಬಿಸ್ನೆಸ್ ಅಲ್ಲ, ಮ್ಯೂಚುವಲ್ ಫಂಡ್. ಓಕೆ, ಗುರುಜಿ ಒಟ್ಟಿಗೆ. ನಮಸ್ಕಾರ. ನಮಸ್ತೆ ಗುರುಜಿ. ಸೊ ನಿಮ್ಮ ರಾಶಿ ಬಂದ್ಬಿಟ್ಟು ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ, 4ನೇ ಪಾದ, ಕರೆಕ್ಟಾ? ಹೌದು ಗುರುಜಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ನಿಮಗೆ ಸೆಕೆಂಡ್ ಕಸ್ಪ್ ನೋಡ್ತೀವಿ. ಸೆಕೆಂಡ್ ಕಸ್ಪಲ್ಲಿ ಏನಾದ್ರು ನೆಗೆಟಿವ್ ಇದೆಯಾ ಅಂತ ನೋಡ್ತೀವಿ. ಆ ಕಾನ್ಸೆಪ್ಟಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ಜಾಬ್ ಬಿಸ್ನೆಸ್ 12 ಶೋಸ್ ಇನ್ವೆಸ್ಟ್ಮೆಂಟು, ಎಂಡಿಂಗಲ್ಲಿ 6 ಬರುತ್ತೆ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದುಡ್ಡು ಬಂದೇ ಬರುತ್ತೆ, ನಾಟ್ ಟು ವರಿ. ಯಾಕೆಂದರೆ ಇದು ಟೇಸ್ಟ್ ಆಫ್ ಇಟ್, ಇದು ಫ್ರೂಟ್ ಅಂದರೆ ನಿಮ್ಮದು ಪಾರ್ಕ್ ಮಾಡಿರ್ತಕ್ಕಂಥ 12 ಇದು ಇನ್ವೆಸ್ಟ್ಮೆಂಟ್ ಅಂತಲೂ ನಾವು ತೊಗೊಳ್ತೀವಿ.
ಸಿಕ್ಸ್ತ್ ಹೌಸ್ ಗಿವ್ಸ್ ಲಾಟ್ ಆಫ್ ಮನಿ. ಲಾಂಗ್ ಟರ್ಮ್ ಖಂಡಿತ ಮಾಡಿ, ಡೆಫಿನೆಟ್ಲಿ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ದಶಾಭುಕ್ತಿನೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ದಶಾ ನಡೀತಾ ಇದೆ ನಿಮಗೆ ಜಾಸ್ತಿ ದುಡ್ಡು ಬರೋಕ್ಕೆ. ಸದ್ಯಕ್ಕೆ ಚಂದ್ರ ದಶಾ ಸ್ಟಾರ್ಟ್ ಆಗಿದೆ ರೀಸೆಂಟಾಗಿ. ಚಂದ್ರನಲ್ಲಿ ಏನಾದ್ರು ಕಾಂಬಿನೇಷನ್ ಇದೆಯಾ ಅಂತಂದಾಗ ಇಲ್ಲಿ 311 ಕಾಂಬಿನೇಷನ್ ಇದೆ, 110 ಇದೆ, 847 ಇದೆ. ಅಗ್ರಿಕಲ್ಚರ್ ಇನ್ನೂ ಬೆಸ್ಟ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಲ್ಯಾಂಡ್ ಇನ್ವೆಸ್ಟ್ಮೆಂಟು ತುಂಬ ಒಳ್ಳೆಯದು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ 8 ಸ್ವಲ್ಪ ಅಲ್ಲಿ ಕರೆಕ್ಟಾಗಿರ್ತಕ್ಕಂಥ ಪೋರ್ಟ್ಫೋಲಿಯೋ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಸ್ವಲ್ಪ ಇದು ಡೌನ್ ಆಗುತ್ತೆ, ದಶಾ ವಿಚಾರದಲ್ಲಿ ಸ್ವಲ್ಪ ಡೌನ್ ಆಗುತ್ತೆ. ಇದಕ್ಕೆ ಸ್ವಲ್ಪ ಅಡ್ರೆಸ್ ಮಾಡಿಕೊಂಡ್ರೆ ಸಾಕು. ಈ ಗ್ರಹ ಯಾವ ಗ್ರಹದಿಂದ ಬಂದಿದೆ 8ನೇ ಮನೆ ಅಂತ ನೋಡಿದಾಗ ಇಲ್ಲಿ ಬಂದಿರತಕ್ಕಂಥದ್ದು ಗುರುವಿನಿಂದ ಬಂದಿದೆ, ಗುರುವಿಂದ ಅಬ್ಸ್ಟಕಲ್ಸು. ಈಗ ನೋಡಿ, ಈ ಜಾತಕದಲ್ಲಿ ಗುರು ಪ್ರಾಬ್ಲಮ್ ಅಂತ ಹೇಳ್ತಾರೆ, 8ನೇ ಮನೆ ಇರ್ತಕ್ಕಂಥದ್ದು. ಇಲ್ಲಿ ಗುರು ಪ್ರಾಬ್ಲಮ್ ಅಂತ ಹೇಳ್ತಾರೆ. ಗುರು ಒಳ್ಳೆಯವನು ಅಂತ ಯಾವಾಗಲೂ ಹೇಳ್ಬಿಡ್ತಾರೆ. ಈ ಕಾಂಪೌಂಡರ್ಗಳು ಗುರುನ ಒಳ್ಳೇದು ಮಾಡೋರೆ, ಶುಕ್ರನ ಒಳ್ಳೇದು ಮಾಡೋರೆ. ಈ ಕಾಂಪೌಂಡರ್ಗಳು ಶನಿನ ಬ್ಯಾಡು, ರಾಹು ಬ್ಯಾಡು, ಕೇತು ಬ್ಯಾಡು ಅಂತ ಕೊಡ್ತಾರೆ. ಸೊ ತುಂಬ ಡಿಫಿಕಲ್ಟ್ ಕಾಂಬಿನೇಷನ್ ಕೊಡ್ತಾರೆ. ಆ ಥರ ಏನೂ ಇಲ್ಲ. ಕಡಲೆಕಾಳನ್ನು ದಾನ ಮಾಡ್ತಾ ಇದ್ರೆ ಭಾಳ ಒಳ್ಳೆಯದು. ಮುಂದಿನ ಕರೆಗೆ ಹೋಗೋಣ. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡ್ಬೋದು. ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅದೇ ನಂಬರ್ಗೆ ಕಾಲ್ ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಲಿಕ್ಕೆ ಅವಕಾಶವಿದೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರ ಬಗ್ಗೆ ನಾವು ಕಲ್ತ್ಕೊಳ್ಬೇಕು, ಅದ್ರ ಬಗ್ಗೆ ತಿಳುವಳಿಕೆಯನ್ನು ಪಡ್ಕೊಳ್ಬೇಕು, ನಮ್ಮ ಭವಿಷ್ಯ ಹೇಗಿದೆ ಅಂತ ನಾವೇ ನೋಡ್ಕೊಳ್ಬೇಕು ಅನ್ನೋವಂಥ ಕುತೂಹಲ ಅಥವಾ ಇಂಟ್ರೆಸ್ಟ್ ನಿಮಗೇನಾದರೂ ಇದ್ದರೆ ಖಂಡಿತವಾಗಿಯೂ ನಿಮಗೆ ಅದೊಂದು ಅವಕಾಶವಿದೆ. ಮಾರ್ಚ್ 15ನೇ ತಾರೀಕಿನಿಂದ 15 ದಿನಗಳ ಕಾಲ ಜ್ಯೋತಿಷ್ಯ ಕ್ಲಾಸಸ್ ನಡೀತಾ ಇದೆ. ಇದು ಆನ್ಲೈನ್ ಕ್ಲಾಸಸ್. ಸೊ ಮನೆ ಮಂದಿಯೆಲ್ಲ ಕೂತು ಆನ್ಲೈನ್ ಕ್ಲಾಸಸ್ಸಲ್ಲಿ ಜ್ಯೋತಿಷ್ಯ ತರಗತಿಗಳನ್ನು ನೀವು ಕಲ್ತ್ಕೊಳ್ಬಹುದಾಗಿದೆ. ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಬಹುದಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಹೆಸರನ್ನು ಹೇಗೆ ನೋಂದಾಯಿಸ್ಕೊಳ್ಳೋದು, ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನಿದೆ, ಸೊ ಇದ್ರ ಕುರಿತಾಗಿ ಏನಾದರೂ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಗಣಕೂಟಗಳ ಬಗ್ಗೆ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಗಣಕೂಟಗಳು ಅಂದರೆ ಏನು, ಸೊ ಮದುವೆ ಸಂದರ್ಭದಲ್ಲಿ ಇದನ್ನು ನೋಡೋಕ್ಕೆ ಅಂದರೆ ಯಾಕೆ ಪ್ರಾಶಸ್ತ್ಯವನ್ನು ನೀಡ್ತೀವಿ, ಇದರ ಹಿನ್ನೆಲೆ ಏನಿತ್ತು ಅಂತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ ಕೇಸ್ ಆ ಗಣಕೂಟಗಳಲ್ಲಿ ನಂಬರ್ಸ್ ಏನಾದರೂ ಕಡಿಮೆ ಬಂತು ಅಂತ ಹೇಳಿದ್ರೆ ಅದು ಮ್ಯಾಚಿಂಗೇ ಅಲ್ಲ. ಸೊ ಇನ್ ಕೇಸ್ ಮದುವೆ ಆಗಿಬಿಟ್ರೆ ಅವರು ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ ಅನ್ನುವಂಥದ್ದು ಎಲ್ಲರ ತಲೆನಲ್ಲೂ ಇರುವಂಥ ವಿಚಾರ. ಸೊ ಆ ಒಂದು ಡೌಟ್ನ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಗುರುಜಿಯವರು ಕ್ಲಿಯರ್ ಮಾಡಿದ್ದಾರೆ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಗುರುಗಳೇ, ಸೊ ಗಣಕೂಟಗಳು ಇಲ್ಲದೇ ಮದುವೆ ಆದರೆ ಏನು ತೊಂದರೆ ಇಲ್ವಾ ಹಾಗಿದ್ರೆ ಅಂತ? ಮತ್ತೆ ವಾಪಸ್ ನಾನು ಬೇಸಿಕ್ಸ್ಗೆ ಹೋಗ್ತೀನಿ, ಹೇಳ್ತಾ ಇರ್ತೀನಿ. ಕ್ಲಿಯರಾಗಿ ಹೇಳ್ತೀನಿ, ಎಲ್ಲರಿಗೂ ಕೇಳ್ಕೊಳ್ಳಿ. ಪ್ರತಿಯೊಬ್ಬರ ಮದುವೆ ಜೀವನ ನಿಂತಿರೋದೇ ದಶಾಭುಕ್ತಿ ಮೇಲೆ, ಗಣಕೂಟದ ಮೇಲಲ್ಲ. ಯಾವ ನುರಿತ ಜ್ಯೋತಿಷ್ಯ, ನುರಿತ ಪಂಡಿತ ಫ್ಯೂಚರ್ ಬಗ್ಗೆ ಹೇಳಬೇಕು ಅಂತಂದರೆ ಗಣಕೂಟ ಅಂತಕ್ಕಂಥದ್ದು ಸ್ಟ್ಯಾಟಿಕ್ ಅಂತ ಕರಿತೀವಿ. ಅಂದರೆ ಅದು ಫಿಕ್ಸ್. ಅದು ಡೈನಮಿಕ್ ಪ್ರಿನ್ಸಿಪಲ್ಸಲ್ಲಿ ಹೋಗಬೇಕು. ಇಂಟೆಲಿಜೆನ್ಸ್ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಾವು ಪ್ಲಾನೆಟರಿ ಇಂಟೆಲಿಜೆನ್ಸ್ ಬಂದಾಗ ಹುಟ್ಟಿದಾಗ ಕುಂಡಲಿ ಸೇಮ್ ಇರುತ್ತೆ, ಏನು ಚೇಂಜ್ ಆಗಲ್ಲ. ನೀವು ಹುಟ್ಟಿದ ತಕ್ಷಣ ಒಂದು ಕುಂಡಲಿ ಜಾತಕ ಬರೆದ್ರೆ ಅಲ್ಲಿ ಏನೇನು ಗ್ರಹಗಳಿದೆಯೋ ಅಲ್ಲೇ ಇರ್ತವೆ, ಯಾವುದೂ ಬದಲಾಗಲ್ಲ. ಬಟ್ ಕಾಲ ಹೋಗ್ತಾ 30 ವರ್ಷ ಆದರೂ ಅದೇ ಜಾತಕ, ಅದೇ ಕುಂಡಲಿ ಇರುತ್ತೆ. ಹಾಗೆ 50 ವರ್ಷ ಆದರೂ ಕೂಡ ಅದೇ ಕುಂಡಲಿ, ಅದೇ ಜಾತಕ, ಬೇರೆ ಏನೂ ಚೇಂಜ್ ಇಲ್ಲ. ಮತ್ತು ಏನು ಚೇಂಜ್ ಆಯಿತು ಸರ್ ಅಂತ ನೀವು ಕೇಳಬೇಕು. ಏನು ಚೇಂಜ್ ಆಯಿತು ಅಂದರೆ 9 ಗ್ರಹಗಳ ಆಪ್ರೇಷನ್ಸ್ ಒಬ್ಬೊಬ್ಬರಾಗಿ ಬರ್ತಾರೆ. ಆಲ್ ದಿ 9 ಪ್ಲಾನೆಟ್ಸ್. ಹುಟ್ಟಿದಾಗ ಒಬ್ಬ ಬಂದ, ಹುಟ್ಟಿದು ಒಂದು ಸ್ವಲ್ಪ ವರ್ಷ ಆದಮೇಲೆ ಎಜುಕೇಷನ್ ಟೈಮಲ್ಲಿ ಒಬ್ಬ ಬಂದ, ಮದುವೆ ಮಕ್ಕಳು ಮನೆ ಕಟ್ಟೋ ಟೈಮಲ್ಲಿ ಒಬ್ಬ ಬಂದ, ಹಾಗೆ ಇನ್ನೇನು 50 ಇಯರ್ಸ್ ಆದಾಗ ಒಬ್ಬ ಬಂದ, ಹಾಗೆ 70 ವರ್ಷದಲ್ಲಿ ಒಬ್ಬ ಬಂದ. ಈ ರೀತಿ ಒಬ್ಬರೊಬ್ಬರು ಬಂದು ಅವ್ರವ್ರ ಫಲ ಕೊಟ್ಟು ಹೋಗ್ತಾರೆ. ಆ ಕೊಡ್ತಕ್ಕಂಥ ಫಲ ಕೆಟ್ಟದ್ದಾ ಒಳ್ಳೇದಾ ಅಂತ ನೋಡ್ಕೊಳ್ಳೋದು ಜ್ಯೋತಿಷ್ಯ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ರೆ 3/4 ಜನ ಜ್ಯೋತಿಷ್ಯ ಹತ್ರ ಹೋಗೋದು ನಿಲ್ಲಿಸ್ಬಿಡ್ತಾರೆ. ಯಾಕೆಂದರೆ ಹಣೆ ಬರಹ ಅವಾಗವಾಗ ಅಪ್ ಆಗುತ್ತೆ, ಡೌನ್ ಆಗುತ್ತೆ. ಹಣೆ ಬರಹ ಅವಾಗವಾಗ ಅಪ್ ಆಗುತ್ತೆ, ಡೌನ್ ಆಗುತ್ತೆ. ಈ ವಿಳೆದೆಲೆ ಶಾಸ್ತ್ರ, ಕವಡೆ ಶಾಸ್ತ್ರ ಅವೆಲ್ಲ ತಾತ್ಕಾಲಿಕ ಚಿಕ್ಕ ವಿಚಾರಕ್ಕೆ, ದೊಡ್ಡ ವಿಚಾರಕ್ಕೆ ಹೋಗ್ಬಿಡ್ತಾರೆ. ಕಾಲ್ ತಗೊಳ್ಳೋಣ ಗುರುಗಳೇ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಮೇಡಮ್ ಎಕ್ಸಾಕ್ಟ್ ಗೊತ್ತಿಲ್ಲ. ಹಾಗಿದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹಾಗಿದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. ಮೇಡಮ್ 144. ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು ಸರ್? ಮೇಡಮ್ ಅದೇ ನಾನು ಇವಾಗ ಕೆಲಸ ಮಾಡ್ತಿದ್ದೀನಿ, ಆದ್ರೆ ಯಾವುದೇ ತರದ ದುಡ್ಡು ಉಳಿತಾನೆ ಇಲ್ಲ ಮೇಡಮ್. ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ, ಇದಕ್ಕೇನು ಪರಿಹಾರ ಗುರುಗಳೇ? ನಮಸ್ಕಾರ. ನಮಸ್ಕಾರ ಸರ್.
ದುಡ್ಡು ಉಳಿದೇ ಇರೋಕ್ಕೆ ಜ್ಯೋತಿಷ್ಯ ನೋಡೋಣ, ಇಲ್ಲಿ ಜಾತಕ ನೋಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದು ಡೈರಿ ಯೂಸ್ ಮಾಡಿ ಸರ್ ಲೈಫಲ್ಲಿ. ಸರ್ ಡೈರಿ ಯೂಸ್ ಮಾಡಿ. ಡೈರಿ, ಆ ಡೈರಿಲಿ ಬರೀರಿ ಎಷ್ಟೆಷ್ಟು ಎಕ್ಸ್ಪೆನ್ಸಸ್ ಆಯಿತು ಅಂತ. ಒಂದು ತಿಂಗಳಾದಮೇಲೆ ಯಾವ್ದು ಎಕ್ಸ್ಪೆನ್ಸಸ್ ಬೇಕಾಗಿರಲಿಲ್ಲ ಅಂತ ಮಾಡಿ ಅರ್ಧಕ್ಕರ್ಧ ಕಟ್ಟಾಗುತ್ತೆ. ಇದು ನಂಗೆ ಬೇಕಾಗಿರಲಿಲ್ಲ ಎಕ್ಸ್ಪೆನ್ಸಸ್ ಅಂತ 100% ಆಗುತ್ತೆ. ಮ್ಯಾಕ್ಸಿಮಮ್ ಎಕ್ಸ್ಪೆನ್ಸಸ್ಸು ನಮ್ಮ ಮನಸ್ಸಿಂದ ಆಗೋದು. ಎಕ್ಸ್ಪೆನ್ಸಸ್ ಆಗೋದೇ ನಮ್ಮ ಮನಸ್ಸಿಂದ. ನಮ್ಮ ಹತ್ರ ಮನೇಲಿ 50 ಶರ್ಟ್ ಇದ್ದರೂ ಕೂಡ ಯಾವುದೋ ನೋಡಿದಾಗ ಆಹಾ ಅಂದ್ಬಿಡ್ತೀವಿ. 50 ಶರ್ಟ್ ಕರೆಕ್ಟಾಗಿ ಯೂಸೇ ಮಾಡಿರಲ್ಲ. ಸೊ ಈ ಸೆಲೆಬ್ರಿಟಿಗಳು ಏನಾಗುತ್ತೆ, ಅವ್ರಿಗೆ ಬೇಕಾದಷ್ಟು ದುಡ್ಡು ಬಂದಿರುತ್ತೆ. ಶಾಪಿಂಗ್ ಹೋದಾಗ ಒಂದು 50 ತೊಗೊಂಬಂದ್ಬಿಡ್ತಾರೆ. 50 ತೊಗೊಂಬಂದಾಗ ಅದರಲ್ಲಿ 30 ಯೂಸ್ ಮಾಡ್ತಾರೆ, 20 ಹಂಗೆ ಬಿದ್ದಿರುತ್ತೆ. ನಾನು ನೋಡಿದ್ದೀನಿ ಸೆಲೆಬ್ರಿಟಿಗಳು. ಯಾಕೆಂದರೆ ಫಿನಾನ್ಸ್ ಎಷ್ಟೊಂದು ಇರ್ತಕ್ಕಂಥ ಒಂದು ದುಡ್ಡಲ್ಲಿ ಅದು ತಲೆ ಕೆಡಿಸ್ಕೊಳ್ಳಲ್ಲ. ಚಿಕ್ಕ ದುಡ್ಡು ಬಂದಾಗ ಏನು ಮಾಡೋದು, ಆಸೆ ಇದ್ದೇ ಇರುತ್ತೆ. ಆಸೆ ಸೆಲೆಬ್ರಿಟಿಗೆ ಮಾತ್ರ, ನನಗೆ ನಿಮಗೆ ಇಲ್ವಾ? ಎಲ್ಲರಿಗೂ ಆಸೆ ಇದೆ, ನೋಡಿದಾಗ ಏನಾದ್ರು ತೊಗೊಳ್ಬೇಕು ಅಂತಿರುತ್ತೆ. ಒಂದು ಪಾಯಿಂಟ್ ಆಯಿತು. ಎರಡನೇ ಪಾಯಿಂಟು ಸಾಲ. ಅವಶ್ಯಕತೆಗೆ ಮೀರಿ ನಾವು ಸಾಲ ಮಾಡಿಬಿಡ್ತೀವಿ. ಎಸ್ಪೆಷಲಿ ನಾವು ಏನಾದ್ರು ಬೈಕ್ ತೊಗೊಂಡಾಗ, ಅದು ತೊಗೊಂಡಾಗ, ಇನ್ನೊಂದು ಮನೆ ಕಟ್ಟಿದಾಗ. ಈ ಏನಾದ್ರು ಶೋಕಿಗೆ ಮತ್ತು ಈ ಮನೆ ಕಟ್ಟಿದಾಗ ಮೋಸ್ಟ್ ಡೇಂಜರಸ್ ಇವೆರಡು. ನಾವು ಬಜೆಟ್ ಅಂದ್ಕೊಂಡಿರ್ತೀವಿ 30 ಲಕ್ಷದಲ್ಲಿ ಮನೆ ಕಟ್ತೀವಿ ಅಂತ, 40 ಲಕ್ಷ ಕೊಟ್ಟೋಗಿರುತ್ತೆ, 10 ಲಕ್ಷ ಜಾಸ್ತಿ ಆಗಿಬಿಟ್ಟಿರುತ್ತೆ. ಸಿಕ್ಕಾಪಟ್ಟೆ ಟಫು. ಆದರೂ ಕೂಡ ಇಲ್ಲಿ ಇರ್ತಕ್ಕಂಥ ಜಾಬಲ್ಲಿ ನಾವು ರೆಮಿಡೀಸ್ನ ಹುಡುಕ್ಬೋದು. ಇರ್ತಕ್ಕಂಥ ರೆಮಿಡೀಸು ಪ್ಲಾನೆಟರಿ ಪೊಸಿಷನ್ಸು ತೋರಿಸುತ್ತೆ ಅವ್ರಿಗೆ ಖರ್ಚು ಅಂತ. ಇಲ್ಲಿ ನೋಡಿ 8ನೇ ಮನೆ ಯಾವಾಗಲೂ ಕೂಡ ಅಬ್ಸ್ಟಕಲ್ಸ್ ಕೊಡುತ್ತೆ, ರಾಂಗ್ ಖರ್ಚನ್ನು ತೋರಿಸುತ್ತೆ. ರಾಂಗ್ ಖರ್ಚು, ಈ ರಾಂಗ್ ಖರ್ಚು ಬರ್ತಕ್ಕಂಥ ಒಂದು ಗ್ರಹ ಮಂಗಳನಿಂದ ಬರ್ತಾ ಇದೆ. ಗ್ರಹ ರಾಹುಲಿಂದ ಬಂತೋ ಮಂಗಳಿಂದ ಬಂತೋ ಗೊತ್ತಿಲ್ಲ. 8th ಹೌಸ್ ತೋರಿಸ್ತಾ ಇರೋದು ಬ್ಯಾಡ್ ಇದ್ದ. ತೊಗರಿ ಬೇಳೆನ ದಾನ ಮಾಡಬೇಕು ಮಂಗಳನಿಗೆ. ಸೊ ಇಲ್ಲಿ ಮನೆಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಬಂದಿರತಕ್ಕಂಥದ್ದಲ್ಲ. ಇದಕ್ಕೆ ಬೆಸ್ಟ್ ಏನು ಅಂತಂದರೆ, ಒಂದು ಲ್ಯಾಂಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಲೋನ್ ಮುಖಾಂತರ ಹೋಗ್ತಾ ಇದ್ದರೆ ಇವ್ರಿಗೆ ಲಾಂಗ್ ಟರ್ಮಲ್ಲಿ ಲ್ಯಾಂಡ್ ಪ್ರಾಪ್ತಿಯಾಗುತ್ತೆ. ಅದು ಬಿಟ್ಟರೆ ಈ ಕಾಂಬಿನೇಷನ್ ತೊಗೊಂಬಿಟ್ರೆ ಅವ್ರಿಗೆ ಪೋಲಾಗುತ್ತೆ. ಸುಮ್ಮನೆ ಯಾರಿಗೋ ಕೊಟ್ವಿ ಮಾಡಿದ್ವಿ ಅಂತ. 8ನೇ ಮನೆ ತೊಗರಿಬೇಳೆ ದಾನ ಮಾಡಿ ಸಕ್ಸಸ್ ಆಗೇ ಆಗುತ್ತೆ, ತೊಂದರೆ ಇಲ್ಲ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಅಥವಾ ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟದೊಂದು ವಿರಾಮ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ
ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ 8 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡುತ್ತಾ ಇದ್ದಾರೆ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಲಿಕ್ಕೆ ಅವಕಾಶವಿದೆ. ಇನ್ನು ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ. ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಅನ್ನುವಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ನೀವು ಹೇಳಬೇಕಾಗತ್ತೆ. ಇನ್ನು ಜ್ಯೋತಿಷ್ಯವನ್ನು ನಾವು ಕಲಿತ್ಕೊಳ್ಬೇಕು, ನಮ್ಮ ಭವಿಷ್ಯ ಹೇಗಿದೆ ಅಂತ ನಾವೇ ಕೂಡ ನೋಡ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಎಲ್ಲರಿಗೂ ಕೂಡ ಇರುತ್ತೆ. ಸೊ ಒಂದು ಆಪರ್ಚುನಿಟಿ ಗುರುಜಿ ಕಡೆಯಿಂದ ನಿಮಗೆ ಕೊಡ್ತಾ ಇದ್ದಾರೆ. ಮಾರ್ಚ್ 15ನೇ ತಾರೀಕಿನಿಂದ 15 ದಿನಗಳಲ್ಲಿ, ಕೇವಲ 15 ದಿನಗಳಲ್ಲಿ ನಿಮ್ಮ ಭವಿಷ್ಯದ ಬಗ್ಗೆ ನೀವು ತಿಳುವಳಿಕೆಯನ್ನು ಪಡ್ಕೊಳ್ಬಹುದು. ಹೇಗೆ ಅನ್ನೋದಾದರೆ, ಭವಿಷ್ಯದ ಅಂದರೆ ಜ್ಯೋತಿಷ್ಯ ತರಗತಿಗಳನ್ನ ನಡೆಸ್ತಾ ಇದ್ದಾರೆ ಗುರುಜಿಯವರು. ಆನ್ಲೈನ್ ಕ್ಲಾಸಸ್ಸಲ್ಲಿ ನೀವು ಭಾಗವಹಿಸಬಹುದಾಗಿದೆ. ಸೊ ಫೀಸ್ ಎಷ್ಟಿರುತ್ತೆ ಅಥವಾ ರಿಜಿಸ್ಟ್ರೇಷನ್ ಹೇಗಿರುತ್ತೆ, ಸೊ ಕ್ಲಾಸಸ್ ಎಲ್ಲಿ ಕಂಡಕ್ಟ್ ಮಾಡ್ತಾರೆ, ಹೇಗೆ ಕಂಡಕ್ಟ್ ಮಾಡ್ತಾರೆ, ಈ ವಿಚಾರದ ಬಗ್ಗೆ ಮೋರ್ ಡೀಟೇಲ್ ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನು ದೇಶದಲ್ಲಿ ಅಲ್ಲ, ವಿದೇಶದಲ್ಲೂ ಕೂಡ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರುಜಿಯವರು ಹೊಂದಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆ ತರಗತಿಯ ಬಗ್ಗೆ ಮತ್ತು ಗುರುಜಿಯವರ ಬಗ್ಗೆ ಒಂದಷ್ಟು ವಿಚಾರವನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಹೋಗ್ತಾ ಇದ್ದಾರೆ. ಸೊ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿಯೂ ಕೂಡ ಅವರ ಅನಿಸಿಕೆ, ಅಭಿಪ್ರಾಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಇಷ್ಟೇ. ಸೊ ಜ್ಯೋತಿಷ್ಯ ಅಂದರೆ ಏನು, ಜ್ಯೋತಿಷ್ಯ ಶಾಸ್ತ್ರವನ್ನು ಕೇವಲ 15 ದಿನಗಳಲ್ಲಿ ಹೇಗೆ ಕಲಿಬಹುದು ಅನ್ನೋ ಡೌಟ್ ನಿಮಗಿರುತ್ತೆ. ಗುರುಗಳ ಈ ಡೌಟ್ನ ನೀವು ಕ್ಲಿಯರ್ ಮಾಡೋದಾದರೆ ಹೇಗೆ ಸಾಧ್ಯವಾಗುತ್ತೆ 15 ದಿನಗಳಲ್ಲಿ ಅಂತ ಕೇಳೋರ್ಗಾದ್ರೆ? ಫಸ್ಟ್ ಆಫ್ ಆಲ್ ಅವರು ಎಲ್ಲಿ ಓದಿದ್ದಾರೆ ಅಂತ ಕೇಳಬೇಕು. ಈಗ ಎಲ್ಲಿ ಓದಿದ್ದಾರೆ ನಿಮ್ಗೆ ಹೆಂಗೆ ಗೊತ್ತು ಅಂತ ಕೇಳಬೇಕು. ಹಿಯರ್ ಸೇ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಹಿಯರ್ ಸೇ, ಹಿಯರ್ ಅಂದರೆ ಎಲ್ಲ ಕೇಳಿರೋದು, ಹೇಳಿರೋದು ಅಂತ. ಹಿಯರ್ ಸೇ ಅನ್ನೋದು ತುಂಬ ಕಡೆ ಅದನ್ನು ನಾವು ಹೇಳ್ತೀವಿ. ಎಲ್ಲೋ ಕೇಳಿರೋದು, ಹೇಳಿದ್ದು, ಅದೇನೋ ಚೆನ್ನಾಗಿಲ್ವಂತೆ ಅಂದರೆ ಅವನು ಅಂತೆ ಕಂತೆಗಳು. ಇದು ಅಂತೆ ಕಂತೆ, ಹಿಯರ್ ಸೇನ ಅಂತೆ ಕಂತೆ ಅಂತ ನಾವು ಮಾಡ್ತೀವಿ. ಸೊ ಅಂಥ ವಿಚಾರದಲ್ಲಿ ನನ್ನ ಪ್ರಕಾರ 6 ಕೋಟಿ ಪಾಪ್ಯುಲೇಷನ್, ಎಷ್ಟು ಜನ ಡಾಕ್ಟರ್ ಇರ್ಬೋದು ಅಂದಾಜು? 6 ಕೋಟಿ, ಒಂದಷ್ಟು ಲಕ್ಷಗಳಿರ್ಬೋದಾ? ಲಕ್ಷಗಳು, ಒಂದಷ್ಟು ಲಕ್ಷಗಳು. ಓಕೆ, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಎಷ್ಟು ಜನ ಜ್ಯೋತಿಷ್ಯರು ಇರ್ಬೋದು? ಅವರಷ್ಟೇ ಇರ್ಬೋದು ಗುರುಗಳೇ. ರಾಂಗ್. ಡಾಕ್ಟರ್ ಎಷ್ಟಿದಾರೋ ಅದರದ್ದು ಕಾಲ್ಭಾಗ ಅಷ್ಟೇ ಅಸ್ಟ್ರಾಲಜರ್ಸ್ ಇರೋದು. ಆ ಕಾಲ್ಭಾಗದಲ್ಲಿ ಸುಮ್ಮನೆ ಪಾರಂಪರಿಕವಾಗಿ ಪಂಚಾಂಗ ನೋಡ್ಕೊಂಡು ಹೇಳಿರೋರೆ 90%. ಹೋಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು, ಅಸ್ಟ್ರಾಲಜಿನ ಮಾಡಿರ್ತಕ್ಕಂಥ 25,000 ಜನ ಮೇಲಿಲ್ಲ ಕರ್ನಾಟಕದಲ್ಲಿ. ಓನ್ಲಿ 25,000 ಅಷ್ಟೇ. ಓಕೆ ಓಕೆ. ನಾನು 65,000 ಹೇಳಿದ್ದು ವರ್ಲ್ಡ್ ವೈಡ್, ಅದು ಕುಟುಂಬ ಸಮೇತ. ನಾನು ಒಂದು ಟಿಕೆಟ್ ಲೆಕ್ಕ ಅಂತ ತಗೊಳ್ತೀನಿ. ಈ ವಿಚಾರದ ಬಗ್ಗೆ ಕಾಲ್ ತಗೊಂಡು ಮಾತಾಡೋಣ. ಓಕೆ ಗುರುಗಳ. ಎಸ್, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ.
ಹುಟ್ಟಿದ ಡೇಟ್ ಬಂದು 22/7/1990. 22/7/1990. ಸ್ಥಳ ಬಂದು ತುಮಕೂರು. ಓಕೆ, ಟೈಮಿಂಗ್ಸು 11:15 ಬೆಳಗ್ಗೆನಾ? ಹಾ. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮದ್ವೆ ವಿಚಾರವಾಗಿ ಕೇಳಬೇಕಾಗಿತ್ತು, ಮದ್ವೆ ಮತ್ತೆ ಮದ್ವೆ ಜೀವನದ ಬಗ್ಗೆ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಮದುವೆ ಜೀವನ ಮತ್ತು ಮದುವೆ ಬಗ್ಗೆ 35 ಇಯರ್ಸ್ ಆಯಿತು. ಹೌದು ಗುರುಜಿ. ಹೌದು. ಯಾಕೆ ಮದುವೆ ಬಗ್ಗೆ ಆಸಕ್ತಿ ಯಾಕಿಲ್ಲ? ಆಸಕ್ತಿ ಇಲ್ಲ ಅನ್ನೋದಕ್ಕಿಂತ ಈಗ ಪರವಾಗಿಲ್ಲ, ಮಾಡ್ಕೋಬೇಕು ಅನ್ನೋದು ಈಗ ಆಸಕ್ತಿ ಇದೆ. ಆಸಕ್ತಿ ಯಾವ್ದು ಆಗ್ತಾ ಇಲ್ಲ. ಯಾವುದು ಆಗ್ತಾ ಇಲ್ಲ ಕಾರಣ? ಗೊತ್ತಿಲ್ಲ ಅದು. ಯಾವುದು ಹುಡುಗರು ಬಂದಿಲ್ವಾ? ಇಲ್ಲ, ಬರ್ತಿಲ್ಲ, ಸುಮಾರು ಬರ್ತಿದ್ದಾರೆ. ಸುಮಾರು ಬರ್ತಿದ್ದಾರೆ. ಓಕೆ. ತುಂಬಾನೇ ಸುಮಾರಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡಿಲ್ಲ? ಅದೇ ಒಂದ್ ಕಡೆ ಅವ್ರ ಕಡೆ ಆದ್ರೆ ನಮ್ ಕಡೆ ಓಕೆ ಇಲ್ಲ, ನಮ್ ಕಡೆ ಆದ್ರೆ ಅವ್ರ ಕಡೆ ಓಕೆ ಇಲ್ಲ, ಈ ತರ ಆಗ್ತಿದೆ. ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ ರಿಸಲ್ಟು. ಲೋ ಇಂಟ್ರೆಸ್ಟ್ ಆರ್ ಲವ್ ಇನ್ ಮ್ಯಾರೇಜ್, ಯಾವ್ದಾರು ಎರಡರಲ್ಲಿ ಒಂದು ಬರುತ್ತೆ. ಓಕೆ. ಮೋರ್ ಫೋಕಸ್ ಇನ್ ಇಂಪ್ರೂವ್ಮೆಂಟ್ ಆಫ್ ಹೌಸ್, ನಿಮ್ಮ ಮನೆ ಬಗ್ಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಬಂದಿರತಕ್ಕಂಥ ಒಂದು ಇನ್ಫಾರ್ಮೇಷನ್. ಸೊ ಲೋ ಇಂಟ್ರೆಸ್ಟ್ ಅಂತ ಬಂದಿದೆ. ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇದ್ದರೆ ಬೇಗ ಆಗ್ಬಿಡುತ್ತೆ, ಯಾರನ್ನೂ ಡಿಸೈಡ್ ಮಾಡತ್ತಲ್ಲ ಮುಂದೆ ಹೋಗೋಣ ಅಂತ. ಇವರು 34ರಲ್ಲೂ ಐಡಿಯಾ ಯೋಚನೆ ಮಾಡ್ತಾ ಇರ್ತಾರೆ, 36ರಲ್ಲೂ 40ರಲ್ಲೂ ಅದೇ ಯೋಚನೆ ಮಾಡ್ತಾ ಇರ್ತಾರೆ. ಬಿಕಾಸ್ 4th ಹೌಸ್ ಅಂತ ರಾಹು ರೆಟ್ರೋಗ್ರೇಡ್ ಆಗಿದೆ, 4th ಹೌಸ್ ಕಾಂಬಿನೇಷನ್ ಬಂದಿದೆ, 10th ಹೌಸ್ ಕಾಂಬಿನೇಷನ್ನು ಟೇಸ್ಟಲ್ಲಿ ಬಂದಿದೆ. ಇವೆರಡೇ ಅದನ್ನೇ ಹೇಳಿದ್ದು ನಾನು, ಪ್ಲಾನೆಟರಿ ಇಂಟೆಲಿಜೆನ್ಸ್. ಪ್ರತಿಯೊಬ್ಬರು ಈ ಜ್ಯೋತಿಷ, ಈ ಕಾಂಪೌಂಡ್ರ್ ಹತ್ರ, ನಾವು ಕಾಂಪೌಂಡ್ರ್ ಅಂತಲೇ ಹೇಳೋದು, ಅವ್ರು ಜ್ಯೋತಿಷ ಅಂತ ಹೇಳೋದೇ ಇಲ್ಲ, ಅವ್ರು ನಂಬರ್ 1 ಕಾಂಪೌಂಡ್ರು ಅವರು. ಸುಮ್ಮನೆ ನಿನಗೆ ಆ ಪೂಜೆ ಮಾಡಿಬಿಡಮ್ಮ ಆಗುತ್ತೆ. ಇಲ್ಲೇ ನಿದರ್ಶನ ಇದೆಯಪ್ಪ, 6 ತಿಂಗಳಲ್ಲಿ ಯಾವ ಪೂಜೆ ಮಾಡಿಸ್ರಿ ನೋಡೋಣ, ಅದು ನಾನು ನೋಡ್ಬಿಡ್ತೀನಿ ಅದು ಹಿಂಗೆ ಮದುವೆ ಆಗ್ಬಿಡ್ತಾರೆ ಅಂತ. ಸಾಧ್ಯನೇ ಇಲ್ಲ, ನೆವರ್. ಇಲ್ಲ ಅಂದಿದ್ರೆ ಕರ್ನಾಟಕದಲ್ಲಿ ಇಷ್ಟು ಜ್ಯೋತಿಷ್ಯರ ಹತ್ರ ಹೋಗಿರೋರು 100% ರಿಸಲ್ಟ್ ಇರಬೇಕು ಟೇಬಲ್ ಮೇಲೆ. ಇಟ್ ಈಸ್ ನಾಟ್ ದೇರ್. ನಾನು ಕೂತಿರೋದು ರಿಸಲ್ಟ್ ಕೊಡೋಕ್ಕಲ್ಲ, ಟು ಟೆಲ್ ಯುವರ್ ರಿಸಲ್ಟ್, ಎಸ್ ಆರ್ ನೋ. ತುಂಬ ಜನ ಜ್ಯೋತಿಷರು ನಾನು ರಿಸಲ್ಟ್ ಕೊಡ್ತೀನಿ ಅಂತ ಮಾಡಿಬಿಡ್ತಾರೆ, ದಟ್ ಈಸ್ ರಾಂಗ್. ರಿಸಲ್ಟ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ 4th ಹೌಸ್ ಇಸ್ ದಿ ಹೌಸ್ ಆಫ್ ಲೋ ಇಂಟ್ರೆಸ್ಟ್. ಲೋ ಇಂಟ್ರೆಸ್ಟ್ ಅಂತ ನಾವು ಕರಿತೀವಿ. ಆ ಲೋ ಇಂಟ್ರೆಸ್ಟ್ ಹೋಗ್ಬೇಕದು. ಮನೆ ಕಡೆ ಆರಾಮಾಗಿರ್ತಾರೆ, ಟೆನ್ಷನ್ ತಗೊಳ್ಳಲ್ಲ, ಕೂಲಾಗಿರ್ತಾರೆ, ಬಂದಿರ್ತಕ್ಕಂಥದ್ದು. ನೆಕ್ಸ್ಟ್ ಇವರಿಗೆ ಆಫರ್ಗಳು ಬರುತ್ತಾ ಅಂತ ನೋಡ್ತೀವಿ ಇಲ್ಲಿ. ಮದುವೆ ಆಗುತ್ತೆ ಅಂತಲ್ಲ, ಮದುವೆ ಯಾವಾಗ ಆಗುತ್ತೆ ಅನ್ನೋದು ಕೇಳ್ತಾರಲ್ಲ, ರಾಂಗ್. ಪ್ರತಿಯೊಬ್ಬರು ಯಾರು ವೀಕ್ಷಕರು ನೋಡ್ತಾ ಇದ್ರೆ ಇವತ್ತು ರಾಂಗ್ ಅಂತ ಕರಿತೀನಿ. ಮದುವೆ ಬರ್ತಕ್ಕಂಥ ಆಫರ್ಸ್ ಅಂತ ತೊಗೊಳ್ಬೇಕು ನಾವು. ಆಫರ್ಸ್ ಇದೆಯಾ, ಹುಡುಗ ಬರ್ತಾ ಇದ್ದಾನೆ, ಹುಡುಗಿ ಅದೇ ಅಷ್ಟೇ. ಮದುವೆ ಆಗೋದು ಜ್ಯೋತಿಷದಲ್ಲಿ ಹೇಳೋಕ್ಕಾಗಲ್ಲ. ಇಟ್ ಈಸ್ ಆಲ್ ಸೆಲ್ಫ್ ಮೈಂಡ್, ಸೆಲ್ಫ್ ಆತ್ಮ ಬರ್ತಕ್ಕಂಥದ್ದು. ಇಲ್ಲಿ ಇವರಿಗೆ ಕೇತು ದಶ ನಡೀತಾ ಇದೆ. ಕೇತು ದಶ 2025 ಏಪ್ರಿಲ್ಗೆ ರಾಹು ಮುಗಿಯುತ್ತೆ, ಆಮೇಲೆ ಗುರು ಬರುತ್ತೆ. ಈ ಕಾಂಬಿನೇಷನಲ್ಲಿ ಸ್ವಲ್ಪ ಜಸ್ಟ್ ನಾವು ಭುಕ್ತಿಗಳಲ್ಲಿ ನೋಡ್ಕೊಂಡು ಹೋಗಬೇಕು, ಇದೆಯಾ ಅಂತ ಯೋಗ. ಇದರಲ್ಲಿ 10-11 ಕಾಂಬಿನೇಷನ್ ಇದೆ, 10-4-7 ಚೆನ್ನಾಗಿರೋದು ಬರಬೇಕು. ದುಡ್ಡಿರೋರು, ಎತ್ತರವಾಗಿರೋರು, ಒಳ್ಳೆ ಇರೋರು ಇಲ್ಲಿ ಬರ್ತಕ್ಕಂಥದ್ದು. ರಾಹು ಆದಮೇಲೆ ಗುರುಗೆ ಹೋಗುತ್ತೆ, ಅಲ್ಲಿ ಅಂಡರ್ಗ್ರೌಂಡಲ್ಲಿ 7 ಇದೆ. ಏಪ್ರಿಲ್ ಆದಮೇಲೆ ಭಾಳ ಕಮ್ಮಿ ಚಿಕ್ಕದಾಗಿ ಬರುತ್ತೆ, ನಾಟ್ ಸೋ ಗ್ರೇಟ್, ವೆರಿ 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 ಡಿಫಿಕಲ್ಟ್. ಮುಂದಿನ ಕರೆಗೋಣ. ಓಕೆ ಗುರುಗಳೇ, ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 28 ಸೆಪ್ಟೆಂಬರ್ 1986. ಟೈಮಿಂಗ್ಸು 1996 ಮೇಡಮ್. 96 ಹಾಂ ಮೇಡಮ್. 96. ಓಕೆ, ಸಮಯ ಹೇಳಿ. ಬೆಳಗ್ಗೆ 6:30 ಮೇಡಮ್. ಓಕೆ, ಯಾವ ಸ್ಥಳದಲ್ಲಿ ಹುಟ್ಟಿರೋದು? ಹೊಸಪೇಟೆ ಮೇಡಮ್. ಹೊಸಕೋಟೆ. ಹೊಸಪೇಟೆ ಮೇಡಮ್, ಬಳ್ಳಾರಿ ಹೊಸಪೇಟೆ. ಹೊಸಪೇಟೆ. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನಗೆ ಹುಡುಗಿ ಹುಡುಕ್ತಾ ಇದ್ದಾರೆ, ಮದುವೆ ಯಾವಾಗ ಆಗುತ್ತೆ ಅಂತ ತಿಳಿಸ್ಕೊಡಿ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಈಗ ಒಂದು 2 ನಿಮಿಷದ ಮುಂಚೆ ನೀವು ಕೇಳಿಸ್ಕೊಂಡಿಲ್ಲ ಅನಿಸುತ್ತೆ. ಮದುವೆ ಆಗೋದು ಯಾವುದೂ ಇಲ್ಲ ಸರ್, ಆ ಥರ ಯಾವುದೋ ಅಸ್ಟ್ರಾಲಜಿಲಿ ಮದುವೆ ಆಗೋ ಟೈಮ್ ಯಾವುದೂ ಇಲ್ಲ, ಅದೆಲ್ಲ ಸುಳ್ಳು. ಆಫರ್ಸ್ ಬರುತ್ತೆ, ಮಾಡ್ಕೊಳ್ಳೋದಷ್ಟೇ ಕೆಲಸ. ಆಫರ್ಸೇ ಬರ್ತಾ ಇಲ್ಲ ಅಂದರೆ, ಆಫರ್ಸ್ ಯಾಕೋ ಸೌಂಡಲ್ಲಿ ಆಫರ್ಸೇ ಬರ್ತಾ ಇಲ್ಲ ಅಂತಂದರೆ ಆ ಟೈಮಲ್ಲಿ ನಾವು ಹೇಳ್ಬೋದು ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್ ಇದೆ ಅಂತ. ಯಾರಾದರೂ ಕಾಂಪೌಂಡ್ರು ಇಂಥ ಟೈಮಲ್ಲಿ ಮದುವೆ ಆಗುತ್ತೆ ಅಂತ ಅಂದ್ಬಿಟ್ರೆ ಅವ್ರು ಹೇಳೋದೇ ಇಲ್ಲ ಇವಾಗ. ಇಲ್ಲ ದೋಷ ಇದೆ, ದೋಷ ಪರಿಹಾರ ಮಾಡ್ಕೊಳ್ಳಿ ಆಗುತ್ತೆ ಅಂತ ಹೇಳ್ತಾರೆ.
ಯಾವುದೇ ನೋಬಡಿ ವಿಲ್ ಗಿವ್ ಸ್ಟ್ರೈಟ್ ಆನ್ಸರ್. ಸ್ಟ್ರೈಟ್ ಆನ್ಸರ್ ಇಂಥ ಟೈಮಲ್ಲಿ ಅಂತ ಬಟ್ ನಾನು ಹೇಳ್ತೀನಿ ಬೇಕಾದ್ರೆ, ಯಾಕೆಂದರೆ ಆಫರ್ ಸ್ವಲ್ಪ ಜಾಸ್ತಿ ಡಿಸಿಷನ್ ಮೇಕಿಂಗ್ ಬಂದಾಗ 2-7 ಬಂದ್ಬಿಡುತ್ತೆ. ವೆನ್ ಯರ್ ಕಂಪಲ್ಷನ್ ಅಂತ ಬರ್ತಲ್ಲ, ಆಗಲೇಬೇಕು, ಅದು 2-7 ಬಂದ್ಬಿಡುತ್ತೆ. ಆ ಕಾಂಬಿನೇಷನ್ ನೋಡ್ಕೊಂಡು ಹೋಗ್ತೀವಿ. ಈಗ ಯಾರ್ದು 34 ವರ್ಷ ಬಂತು, 7 ಇಲ್ವೇ ಇಲ್ಲ, ಕೆಳಗಡೆ ಇದೆ. 2 ಅಥವಾ 7 ಮನೆ ಬರಬೇಕು, ಕೆಳಗಡೆ ಇದೆ ಎಲ್ಲ, ಮೇಲ್ಗಡೆ ಇಲ್ವೇ ಇಲ್ಲ. ಮೇಲ್ಗಡೆ ಇದ್ದಾಗ ಅವ್ರು ಇನ್ನೂ 2 ವರ್ಷ ಆಗಲಿ ಅಂತ ಇರ್ತಾರೆ. ಸೊ ಸೀರಿಯಸ್ನೆಸ್ ಆಫ್ ಮ್ಯಾರೇಜು ಸ್ವಲ್ಪ ಇಲ್ಲದೆ ಇರ್ತಕ್ಕಂಥದ್ದು ಅಲ್ಲಿ ತೋರಿಸುತ್ತೆ. ಇಲ್ಲಿ ನೋಡಿ ದಶಾಗೆ ಹೋಗೋಣ. ದಶಾ ಕಾಂಬಿನೇಷನಲ್ಲಿ ಮ್ಯಾರೇಜ್ ಹಾಕೋಣ. ಮ್ಯಾರೇಜ್ ಕಾಂಬಿನೇಷನಲ್ಲಿ ಇಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಕ್ಲೀನಾಗಿ ಹೋಗೋಣ. ದಶಾದಲ್ಲಿ ಈ ರೆಡ್ ಇದೆ ಅಂದರೆ ಅಲ್ಲಿ 12, 1, 10 ಕಾಂಬಿನೇಷನು ಮದುವೆ. ಇದು ಮನೆಗಳಿದು ಸಂಖ್ಯಾಶಾಸ್ತ್ರ ಅಂತ ತಿಳ್ಕೊಳ್ತಾರೆ ಎಲ್ಲ ದೊಡ್ಡ ಶಿಖಾಮಣಿಗಳು. ದಿಸ್ ಈಸ್ ಪ್ಯೂರ್ ಅಡ್ವಾನ್ಸ್ಡ್ ಅಸ್ಟ್ರಾಲಜಿ. ಯಾವ್ಯಾವ ದೊಡ್ಡ ಚಾನಲಲ್ಲೆಲ್ಲ ಕೂತ್ಕೊಳ್ತಾರಲ್ಲ ಡ್ರೆಸ್ ಹಾಕ್ಕೊಂಡು, ಅವರೆಲ್ಲ ಅಡುಗುಲಜ್ಜಿ ಜ್ಯೋತಿಷ ಹೇಳ್ತಾ ಕೂತಿದ್ದಾರೆ. ಆ ಚಾನಲ್ ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅವ್ರಿಗೂ ಬುದ್ಧಿ ಇಲ್ಲ, ಕೂತಿರೋರ್ಗೂ ಬುದ್ಧಿ ಇಲ್ಲ, ಕೇಳೋರ್ಗೂ ಬುದ್ಧಿ ಇಲ್ಲ. ಸೈನ್ಸ್ ಡೆವಲಪ್ ಆಗ್ತಾ ಇದ್ದಾಗ ಅಸ್ಟ್ರಾಲಜಿನೂ ಡೆವಲಪ್ ಆಗಬೇಕು. ಡೆವಲಪ್ ಆಗ್ತಾ ಇಲ್ಲ. ಜನಗಳಿಗೆ ಇದನ್ನ ನೋಡಿದ್ರೆ ಏನೋ ಹೇಳ್ತಾವ್ರೆ ಅಂತ ಮುಂದಕ್ಕೆ ಹೋಗ್ತಾರೆ. ಯಾರ್ಯಾರು ನಿಂತು ನಮ್ಮ ಪ್ರೋಗ್ರಾಮ್ ನೋಡ್ತಾರೆ ಬುದ್ಧಿವಂತರಾಗ್ತಾರೆ. ಯಾರು ಹಂಗೆ ಹೋಗ್ತಾರೆ ದಡ್ರೆ ಹೋಗೋದು, ಹಂಗೆ ದಡ್ರು ಹೋಗಿ ಎಲ್ಲಿ ಮೋಸ ಹೋಗ್ತಾರೆ ಅಲ್ಲಿ ಹೋಗ್ತಾರೆ. ಇಲ್ಲಿ ಕಾಂಬಿನೇಷನ್, ಇಲ್ಲಿ ಈ ಕಾಂಬಿನೇಷನ್ ಮದುವೆಗೆ ಕೊಡಲ್ಲ ಅಷ್ಟು ಈಸಿಯಾಗಿ. ದಿಸ್ ಡ್ರೈವ್ ಇಸ್ ಡಿಫ್ರೆಂಟ್. ಈ ಡ್ರೈವ್ 12, 10 ಡಿಫ್ರೆಂಟು. ಯಾವಾಗಲೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಳ್ಳೆ ಕಂಪ್ನಿಲಿರಲಿ, ಒಳ್ಳೆ ಜಾಬ್ ಬರಲಿ, ಸಿಕ್ಕಿರೋದೆಲ್ಲ ನೋಡಿದ್ರೆ ಚೆನ್ನಾಗಿದ್ದಾಳೆ ಬಟ್ ಕೆಲಸದಲ್ಲಿದ್ದಾಳೆ ಚೆನ್ನಾಗಿಲ್ಲ, ಕೆಲಸದಲ್ಲಿದ್ದಾಳೆ ಚೆನ್ನಾಗಿದ್ದಾಳೆ ಮನೆ ಕಡೆ ಸರಿ ಇಲ್ಲ, ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ. ಮತ್ತು ಈಗ ನೆಕ್ಸ್ಟು ಶನಿಲಿ 6-5 ಕಾಂಬಿನೇಷನ್ ಬರ್ತಾ ಇದೆ. ಶನಿ ಆದ ಮೇಲೆ ಇವ್ರಿಗೆ ಗುರು ಬರುತ್ತೆ. ಶನಿ ಆದ ನಂತರ ಬುಧ ಬರುತ್ತೆ. ಆ ಬುಧನ ಕಾಂಬಿನೇಷನ್ ನೋಡೋಣ. ಬುಧನ ಕಾಂಬಿನೇಷನ್ ನೋಡಿದಾಗ ಅಲ್ಲಿ 11 to 9 ಬುಧ ಭುಕ್ತಿಲಿ ಮದುವೆ ಯೋಗ ಬರುತ್ತೆ. ಆದರೆ ವೈವಾಹಿಕ ಜೀವನ ಯಾಕೆ ಚೆನ್ನಾಗಿರಲ್ಲ? ಆಲ್ರೆಡಿ ದಿಸ್ ಇಸ್ ಬಿನ್ ಡಿಸೈಡೆಡ್. ಮ್ಯಾರಿಡ್ ಲೈಫ್ ವಿಲ್ ನಾಟ್ ಬಿ ಸೋ ಫ್ರೂಟ್ಫುಲ್. ಆದರೆ ಮ್ಯಾರೇಜ್ ಟೈಮ್ ಕೇಳಿದರೆ ಅಷ್ಟು ಮಾತ್ರ ನಾನು ಹೇಳಕ್ಕೆ ಸಾಧ್ಯ. ಸುಮ್ಮನೆ ಜೀವನ ಹೆಂಗಿರುತ್ತೆ ಅದನ್ನು ಆಮೇಲೆ ನೋಡೋಣ, ಅವ್ರು ನೋಡ್ಕೊಳ್ಳಿ. ಇಲ್ಲಿ ನಾವು ಹೋಗ್ಬಿಟ್ಟು ಶುಕ್ರ ದಶಾ ನಡೀತಾ ಇದೆ 2024 ಶನಿ. ಈ ಶನಿಲಿ ನಾನು ಹೇಳಿರ್ತಕ್ಕಂಥ ಇದು ಒಂದು ಬುಧ ಬರ್ತಕ್ಕಂಥ ಒಂದು ಕಾಂಬಿನೇಷನ್ನು ಜುಲೈ ಆದ ಮೇಲೆ ಇವರಿಗೆ ಯೋಗ ಇರ್ತಕ್ಕಂಥದ್ದು. ಬಟ್ ಆದರೆ ಟೋಟಲ್ ಕಾಂಬಿನೇಷನ್ ರೆಡ್ ಜಾಸ್ತಿ ಇರಿದಾಗ ಸ್ವಲ್ಪ ಕಷ್ಟ. ಮುಂದಿನ ಕರೆಗೆ ಹೋಗೋಣ. ಓಕೆ ಗುರುಗಳ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 29 ಜುಲೈ 2014. ಟೈಮಿಂಗ್ಸ್ ಬಂದ್ಬಿಟ್ಟು 6:20 PM. 6:20 PM. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಪುತ್ತೂರಲ್ಲಿ. ಗುರುಜಿ ಒಟ್ಟಿಗೆ ಮಾತಾಡಿ. ಯಾವ ವಿಚಾರದ ಬಗ್ಗೆ ಮಾತಾಡಬೇಕಿತ್ತು? ಅಂದ್ರೆ ಅವಳು ಎಜುಕೇಶನ್ ಪರ್ಪಸ್ ಬಗ್ಗೆ ಮತ್ತೆ ಸ್ವಲ್ಪ ಆಕ್ಟಿವ್ನೆಸ್ ಸ್ವಲ್ಪ ಕಡಿಮೆ, ಸೊ ಅದರ ಬಗ್ಗೆ. ಓಕೆ, ನಮಸ್ಕಾರ. ನಮಸ್ತೆ ಸರ್. ಸಿಂಹರಾಶಿ ಮಗ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಆಕ್ಟಿವಿಟಿ ಕಮ್ಮಿ ಆಗೋಕ್ಕೆ ಕಾರಣನೇ 9ನೇ ಮನೆ. 5 and 9 ಕಾಂಬಿನೇಷನ್ ಅಂತೀವಿ. 9ನೇ ಮನೆ ಸೋಂಬೇರಿತನವನ್ನು ಕೊಡ್ತಕ್ಕಂಥದ್ದು. ಇಲ್ಲಿ 5 ಮತ್ತು 9 ಕಾಂಬಿನೇಷನ್ ಇದೆ. ಶುಕ್ರದಶ ಎಜುಕೇಷನ್ಗೆ ಅಷ್ಟು ಒಳ್ಳೆಯದಿಲ್ಲ. ಶುಕ್ರದಶ ಹೋದಾಗ 5-9 ಕಾಂಬಿನೇಷನ್ ಯಾವಾಗಲೂ ಕೂಡ ನಮಗೆ ಏನಂತಾರೆ, ನಮಗೆ ಸೋಂಬೇರಿತನವನ್ನು ಕೊಡುತ್ತೆ. ಭಾಳ ಇಂಪಾರ್ಟೆಂಟಾಗಿ ಇಲ್ಲಿ ಈ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಎಜುಕೇಷನ್ ಮಾಡುತ್ತೆ. 80% ಇದೆ. ಕೆಳಗಡೆ ಮೀಡಿಯಮ್ ಸಕ್ಸಸ್ ಅಂತ ಕೊಟ್ಟಿದ್ದೀವಿ, ಬೇಕಾದ್ರೆ ನೋಡ್ಬೋದು ನೀವು. ಈ ಮೀಡಿಯಮ್ ಸಕ್ಸಸ್ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ನೋಡ್ಬೋದು. ಇಲ್ಲಿ 5-9 ಕಾಂಬಿನೇಷನ್ ಬಂದಾಗ ಸೋಂಬೇರಿತನ ಬರುತ್ತೆ. ಇದನ್ನೇ ನಾನು ಹೇಳ್ಕೊಡೋದು, ಇದನ್ನೇ ನಾನು 15 ಡೇಸಲ್ಲಿ ಹೇಳ್ಕೊಡೋದು. ಬಟ್ ಆದರೆ ಸಕ್ಸಸ್ ಅಂತೂ ಇರುತ್ತೆ. ಬಟ್ ಮೀಡಿಯಮ್ ಸಕ್ಸಸ್ ಇನ್ ಎಜುಕೇಷನ್ ಅಂತ ಬರುತ್ತೆ. ಈ ಕಾಂಬಿನೇಷನ್ಗೆ ಸೋಂಬೇರಿತನಕ್ಕೆ ಹೋಗಬೇಕು ಅಂತಂದರೆ ಅವರು ತಣ್ಣೀರು ಸ್ನಾನ ಮಾಡಬೇಕು. 5-9ಗೆ ತಣ್ಣೀರು ಸ್ನಾನನೇ ಮಾಡಬೇಕು. ಸೊ ಏನಾಗುತ್ತೆ, ನ್ಯೂರಾನ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಬಿಸಿನೀರು ಮಾಡಿದಾಗ ಇನ್ನೂ ಜಾಸ್ತಿ ನಿದ್ದೆ ಬರುತ್ತೆ. ವೆರಿ ಸಿಂಪಲ್. ಇದನ್ನು ಸುಮ್ಮನೆ ಆ ಪೂಜೆ, ಈ ಗ್ರಹ ಸರಿ ಇಲ್ಲ, ರಾಹು ಶುಕ್ರ ಹಂಗೆ 4-3 ಅದೆಲ್ಲ ಹೋಗುತ್ತಲ್ಲ, ಅವೆಲ್ಲ ಪ್ರಾಬ್ಲಮ್ ಇರ್ತಕ್ಕಂಥದ್ದೇ. ಇದನ್ನು ಬೆಳಿಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಲೇಬೇಕು. ಮತ್ತು ಪುತ್ತೂರು ಸೆಕೆ ಜಾಸ್ತಿ, ತಣ್ಣೀರು ಜಾಸ್ತಿನೇ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಇಷ್ಟೇ ಮಾಡ್ಕೋಬೇಕು. ಚೆನ್ನಾಗಿ ಓದ್ತಾರೆ, ಅಷ್ಟು ಮಾತ್ರ ಗ್ಯಾರಂಟಿ. ನಿಧಾನಕ್ಕೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ.
ಇನ್ನು ನಾನು ನಿಮಗೆ ಕಾರ್ಯಕ್ರಮದ ಮೊದಲನೇ ಹಂತದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೆ, ಜ್ಯೋತಿಷ್ಯ ತರಗತಿಗಳನ್ನು ಕಲೀಲಿಕ್ಕೆ ನಿಮಗೆ ಇಂಟ್ರೆಸ್ಟ್ ಇರೋದಾದರೆ ಮಾರ್ಚ್ 15ನೇ ತಾರೀಕಿನಿಂದ 15 ದಿನಗಳಲ್ಲಿ, ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ಕಲಿಬಹುದು. ನಿಮ್ಮ ಭವಿಷ್ಯವನ್ನು ನಿಮ್ಮ ಕೈಯಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಭವಿಷ್ಯವನ್ನು ನೀವು ನೋಡ್ಕೊಳ್ಳಿಕ್ಕೆ ಚಾನ್ಸಸ್ ಇದೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತು ಅಂದರೆ ದೇಶದಲ್ಲಿ ಮತ್ತು ವಿದೇಶದಲ್ಲಿಯೂ ಕೂಡ ತರಗತಿಗಳನ್ನು ಮಾಡಿದ್ದಾರೆ. ಅಂದರೆ ಆನ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡಿರುವಂಥವರು 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರುಜಿಯವರು ಹೊಂದಿದ್ದಾರೆ. PhD ಪದವಿಯನ್ನು ಪಡೆದಂಥ ಒಬ್ಬ ವಿದ್ಯಾರ್ಥಿ ಗುರುಗಳ ಬಗ್ಗೆ ಮತ್ತು ಕ್ಲಾಸಸ್ನ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ದಿನೇಶ್ ಗುರುಜಿ ನಮಸ್ಕರಿಸ್ತಾ, ನನ್ನ ಹೆಸರು ಬಂದು ಪಂಡಿತ್ ರಮೇಶ್ ಮೂರ್ತಿ ಅಂತ. ನಾನು 2018-19ರಲ್ಲಿ ದಿನೇಶ್ ಗುರುಜಿಯವರ ಕ್ಲಾಸಿಗೆ ಸೇರಿದೆ. ನಾನು ಬೇಸಿಕಲಿ ನನಗೂ ಜ್ಯೋತಿಷ್ಯಶಾಸ್ತ್ರ ಕಲಿಬೇಕಂತ ತುಂಬ ಇಷ್ಟ ಇತ್ತು. ಆದರೆ ನಾನು ವೃತ್ತಿಯಲ್ಲಿ ಪುರೋಹಿತನಾಗಿರೋದ್ರಿಂದ ಜ್ಯೋತಿಷ್ಯಶಾಸ್ತ್ರದಲ್ಲಿ ಹೇಳ್ತಾ ಸ್ವಲ್ಪ ಅವ್ರಿಗೆ ಅದ್ರ ಬಗ್ಗೆ ನಾನು ಒಲವು ಜಾಸ್ತಿಯಾಗಿ ನಾವು ಎಲ್ಲಿ ಎಲ್ಲ ಕಡೆ ದೋಷಗಳು ಮತ್ತು ಮತ್ತೊಂದು ಹೇಳ್ತಾ ಇದ್ದರಿಂದ ನಮಗೆ ದಿನೇಶ್ ಗುರುಜಿಯವರ ಅವ್ರದ್ದು ಕೇಳ್ತಾ ನನಗೆ ಅವ್ರದ್ದೊಂದು ಇನ್ಸ್ಪೈರ್ ಆಗಿ ಅವರ ಕ್ಲಾಸಿಗೆ ನಾನು ಜಾಯ್ನ್ ಆದೆ. ಅವ್ರ ಕ್ಲಾಸಿಗೆ ಸೇರಿ ಬೇಸಿಕ್ ಕ್ಲಾಸಿಗೆ ಸೇರಿ ಹೈಯರ್ ಕ್ಲಾಸನ್ನು ಮಾಡಿದೆ, ಮತ್ತು ಡಾಕ್ಟ್ರೇಟ್ ಮಾಡಿದೆ. ಭೃಗುನಂದನಾಡಿ ವಾಸ್ತು ಕ್ಲಾಸಲ್ಲಿ ಸೇರಿದ್ದೀನಿ. ಮತ್ತು ಪ್ರತಿಯೊಂದು ಏನಿದೆ ಅವರು ಅಗ್ನಿಹೋತ್ರ ಇರ್ಬೋದು ಮತ್ತೊಂದು ಎಲ್ಲಾನು ಅವ್ರ ಕ್ಲಾಸಲ್ಲಿ ನಾನು ಇದಾಗಿ ನಾನೀಗ ಒಬ್ಬ ಸುಸರ್ಜಿತ ಇದರ ಪಂಡಿತನಾಗಿ ನಾನೀಗ ಇದು ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜು ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ
ಪೂಜೆ ಮಾಡತಕ್ಕಂಥದ್ದು ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಗುರೂಜಿಯವರು ಒಂದಷ್ಟು ಮಾಹಿತಿಯನ್ನು ನೀಡುತ್ತಾ ಇದ್ದಾರೆ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದು. ಗುರೂಜಿಯೊಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮ ಸಮಸ್ಯೆಗಳಿಗೆ ಸರಳವಾದಂಥ ಪರಿಹಾರ ಮಾರ್ಗವನ್ನು ಅನುಸರಿಸಲಿಕ್ಕೆ ಗುರೂಜಿಯವರು ಒಂದಷ್ಟು ಸಜೆಷನ್ಸ್ನ ನಿಮಗೆ ನೀಡ್ತಾ ಹೋಗ್ತಾರೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ. ಇನ್ನು ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಅನ್ನೋಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಕ್ಕೆ ಅವಕಾಶ ಇದೆ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ನೀವು ಹೇಳಬೇಕಾಗತ್ತೆ. ಆ ಸಂಖ್ಯೆಯ ಆಧಾರಿತವಾಗಿ ಗುರೂಜಿಯವರು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಿ ಕೊಡ್ತಾರೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ಕಲಿತ್ಕೊಳ್ಬೇಕು, ನಮ್ಮ ಭವಿಷ್ಯ ಹೇಗಿದೆ ಅಂತ ನಾವು ನೋಡ್ಕೊಳ್ಬೇಕು, ಅಥವಾ ನಮ್ಮ ಮನೆಯಲ್ಲಿ ಯಾರ್ದಾದ್ರೂ ಭವಿಷ್ಯವನ್ನು ಹೇಳಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ನಿಮಗಿದ್ರೆ ಖಂಡಿತವಾಗಿಯೂ ನಿಮಗೆ ಅವಕಾಶವಿದೆ, ಸುವರ್ಣ ಅವಕಾಶವಿದೆ. ಮಾರ್ಚ್ 15ನೇ ತಾರೀಕಿನಿಂದ ಕೇವಲ 15 ದಿನಗಳಲ್ಲಿ ನೀವು ಭವಿಷ್ಯವನ್ನು ಅಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತ್ಕೊಳ್ಳಿಕ್ಕೆ ಅವಕಾಶವಿದೆ. ಮಾರ್ಚ್ 15ನೇ ತಾರೀಕಿಂದ 106ನೇ ಬ್ಯಾಚ್ ಶುರುವಾಗ್ತಾ ಇದೆ. ಇದು ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ ಅಮ್ಮ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 6ನೇ ತಾರೀಕು ಜುಲೈ 2000 ಓಕೆ. ಬೆಳಿಗ್ಗೆ 10:22. 10:22. 2000 ಇಸ್ವಿ. ಯಾವ ಸ್ಥಳದಲ್ಲಿ ಹುಟ್ಟಿರೋದು? ಮೈಸೂರು. ಓಕೆ. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮದುವೆ ಬಗ್ಗೆ. ಮದುವೆ ಬಗ್ಗೆ. ಓಕೆ ಗುರುಗಳೇ. ನಮಸ್ಕಾರ. ನಮಸ್ತೆ ಗುರುಜಿ. ಏನು ಓದಿದ್ದಾರೆ? ಬಿ ಮಾಡಿದ್ದಾನೆ. ಬಿ. ಕೆಲಸದಲ್ಲಿದ್ದಾರಾ? ಸರ್ ಹೋಗ್ತಾ ಇದ್ದಾನೆ. ಹೋಗ್ತಾ ಇದೆ. ಈಗ ಮದುವೆ ಬಗ್ಗೆ ಏನು ಕೇಳಬೇಕು? ಅದೇ ಈಗ ಮದುವೆ ಮಾಡಬೇಕು ಅಂತ ಇದ್ದೀವಿ ಗುರುಜಿ, ಅದಕ್ಕೆ ಈಗ ಟೈಮ್ ಸರಿ ಇದೆಯಾ ಅಂತ. ಯಾವ ಟೈಮ್ ಸರಿ ಇರುತ್ತೆ ಮದುವೆ ಮಾಡೋಕ್ಕೆ ಹೇಳಿ ನೀವೇನೆ. ಹೆಂಗೆ ಗೊತ್ತಾಗುತ್ತೆ ಟೈಮ್ ಸರಿ ಇದೆ ಅಂತ? ದಶಗಳು ಬದಲಾಗ್ತಾ ಇರುತ್ತಲ್ಲ. ಹಾಂ, ಬರ್ತಾ ಇದಾರಲ್ಲ, ಈಗ ಮಾಡ್ಬೋದಾ, ಮಾಡಕ್ ಸರಿ ಇದೆಯಾ ಅಂತ. ಟೈಮ್ ಸರಿ ಇದೆಯಾ? ಓಕೆ. ಜಸ್ಟ್ ಮದುವೆ ಮಾಡಬೇಕಷ್ಟೇ, ಮದುವೆ ಜೀವನದ ಬಗ್ಗೆ ಯೋಚನೆ ಇಲ್ಲ. ಹೌದು ಗುರುಜಿ, ಅದ್ರ ಬಗ್ಗೆನೇ ಇದೆ. ಅದ್ರ ಬಗ್ಗೆ ಆಮೇಲೆ ಫಸ್ಟ್ ಮದುವೆ ಆಗ್ಬಿಡ್ಲಿ, ಆಮೇಲೆ ನೋಡೋಣ. 12ನೇ ಮನೆ, 1ನೇ ಮನೆ, 10ನೇ ಮನೆ, 4ನೇ ಮನೆ, 11ನೇ ಮನೆ. ವೃತ್ತಿ ಇರ್ತಕ್ಕಂಥದ್ದು ನಿಮಗೆ ಬರ್ತಕ್ಕಂಥ ಹುಡುಗರು ಮ್ಯಾಚ್ ಆಗಲ್ಲ. ವೃತ್ತಿ ಅಂದರೆ ನಮ್ಮ ಮಗಳು ಚೆನ್ನಾಗಿದ್ದಾಳೆ, ನಮ್ಮ ಮಗಳು ಏನಂತಾರೆ ಒಳ್ಳೆಯ ಪೊಸಿಷನ್ನಿದ್ದಾರೆ, ಆ ಪೊಸಿಷನ್ಗೆ ತಕ್ಕನಾಗಿ ಹುಡುಗರು ಬರೋದು ಸ್ವಲ್ಪ ಕಷ್ಟ. ಕೇತು ದಶ ನಡೀತಾ ಇದೆ 2028ವರೆಗೂ. ಕೇತು ದಶ ವೈವಾಹಿಕ ಜೀವನಕ್ಕೆ ಹೇಗಿರುತ್ತೆ ಅಂತ ನಾವು ಮ್ಯಾರೇಜ್ಗೆ ಹಾಕಿದಾಗ ಇಲ್ಲಿ ಅಂಡರ್ಗ್ರೌಂಡಲ್ಲಿ 10-10-10 ಅಂತ ಬಂದಾಗ ತುಂಬ ಕಡೆ 10-10-10 ಕಾಂಬಿನೇಷನ್ ಇದೆ. 10-10-10 ಕಾಂಬಿನೇಷನ್ ತುಂಬ ಇದ್ದಾಗ ಈ ಕಾಂಬಿನೇಷನ್ ಯಾವಾಗಲೂ ಕೂಡ ವಿವಾಹವನ್ನು ವಿಳಂಬ ಮಾಡುತ್ತೆ. ಮನಸ್ಸಿಗೆ ಬರ್ತಾ ಇರ್ತಾರೆ ನಮಗಿಂಥದೇ ಬೇಕು ಅಂತ. ಹಾಗೆ ವಿವಾಹದಲ್ಲಿ ಈಗೋ ಕ್ಲಾಶಸ್ ಜಾಸ್ತಿ ಇರುತ್ತೆ. ಬಂದಿರತಕ್ಕಂಥ ಯಾವುದೇ ಹುಡುಗ ಇರ್ಬೋದು, ನೀವು ಗಣಕೂಟ ಕುಂಡ್ಲಿ ತೊಗೊಂಡೋಗಿ ಮ್ಯಾಚ್ ಮಾಡಿಸಿದ್ರೆ 100/100% ಯಾರೂ ಮ್ಯಾಚ್ ಆಗಲ್ಲ. ಕೆಲವೊಂದು ಕಾಂಬಿನೇಷನ್ಗಳು ಬರುತ್ತೆ, ನೆಗೆಟಿವ್ ಇರುತ್ತೆ, ಆದರೂ ಅವ್ರ ಮನಸ್ಸು ಮೃದುವಾಗಿರುತ್ತೆ. ನೆಗೆಟಿವ್ ಕಾಂಬಿನೇಷನ್ ಇರುತ್ತೆ ಮತ್ತು ಮನಸ್ಸು ಮೃದುವಾಗಿರುತ್ತೆ. ಈ ಕಾಂಬಿನೇಷನ್ ಅವ್ರಿಗೆ ಯು ಹ್ಯಾವ್ ಟು ಫಸ್ಟ್ ನಿಮ್ಮಿಬ್ಬರಿಗೂ ಅವರಿಬ್ಬರಿಗೂ ಮಾತಾಡಿಸಿ ಲಾಂಗ್ ಟರ್ಮ್ ಒಳ್ಳೆ ರಿಲೇಷನ್ಶಿಪ್ಪಲ್ಲಿ ಇರ್ತಾರಾ ಅನ್ನೋದು ಮಾತ್ರ ಮಾತಾಡಬೇಕು. ಇಲ್ಲಿ ಕರಿಯರ್ ಓರಿಯೆಂಟೆಡ್ ಹುಡುಗಿ ನಿಮ್ಮ ಇವಳು, ನನಗೂ ಈ ಕಂಪ್ನಿ ಇದ್ದೀನಿ, ಈ ಸಂಬಳ ತೊಗೊಳ್ತೀನಿ, ಆ ಹುಡುಗ ಆ ಕಂಪ್ನಿ ಹಂಗಿರಬೇಕು ಅಂತ ಹೇಳಿದಾಗ ಕರಿಯರ್ ಓರಿಯೆಂಟೆಡಲ್ಲಿ ಮುಂದೆ ಫ್ಯೂಚರಲ್ಲಿ ಜಗಳ ಆಗಿ ಏನು ಬೇಕಾದ್ರೂ ಆಗ್ಬೋದು. ನಾನು ನೆಗೆಟಿವ್ ಮಾತಾಡಲ್ಲ. ಸೊ ಈ ಕಾಂಬಿನೇಷನ್ ಎಲ್ಲ ಡೌನ್ ಇದೆ. ನೀವು ನೋಡಿದ್ರೆ ಎಲ್ಲ ಆರೋ ಮಾರ್ಕ್ ಎಲ್ಲ ಟಿ ವಿಲಿ ನೋಡಿದ್ರೆ ಎಲ್ಲ ಡೌನ್ ಇದೆ. ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ಡೌನ್. ಸೊ ಇಟ್ ಈಸ್ ಎ ಡೇಂಜರ್ ಕಾಂಬಿನೇಷನ್ ಫಾರ್ ಮ್ಯಾರಿಡ್ ಲೈಫ್, ನಾಟ್ ಮ್ಯಾರೇಜ್. ಯಾವಾಗ ಆಗುತ್ತೆ ಬರ್ತಾ ಇದೆ. ಬುದ್ಧಿ ಇಲ್ಲ ಇವ್ರಿಗೂ ಕೂಡ. ಸುಮ್ಮನೆ ಬರ್ತಾ ಇದ್ದಾವೆ ಅಂದ ತಕ್ಷಣ ಏನು ಡಿಸೈಡ್ ಮಾಡ್ತೀರಾ? ಹುಡುಗ ಹುಡುಗಿ ಕೂರಿಸಿ ಮಾತಾಡಿಸಿ ಚೆನ್ನಾಗಿ. ನಿನ್ಗೆ ಯಾವ ಹುಡುಗ ಇಷ್ಟ ಆಗ್ತಾನೆ 6 ತಿಂಗಳು ಮಾತಾಡು, ಮಿನಿಮಮ್ 3 to 6 months.
ಈ ಕಾಂಬಿನೇಷನಲ್ಲಿ ಡಿವೋರ್ಸ್ ಇದಕ್ಕೆ ಎಂಗೇಜ್ಮೆಂಟ್ಗೆ ಹೋಗಬಾರ್ದು, ಹಾಂ 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 ಡೈರೆಕ್ಟ್ ಮ್ಯಾರೇಜ್. ಓಕೆ. ಸೊ ಅಲ್ಲಿ ಅವರಿಗೆ ಕಾಂಪಿಟಿಬಿಲಿಟಿ ಅಂದರೆ ಇದೇನೆ. ಮ್ಯಾರೇಜ್ ಕಾಂಪಿಟಿಬಿಲಿಟಿ ಅಂದರೆ ಫಸ್ಟ್ ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ಲಾಂಗ್ ಟರ್ಮ್ 70 ವರ್ಷ 80 ವರ್ಷ, ಯಾಕಂದ್ರೆ ಮದುವೆ ಮಾಡೋದು ಯಾರ್ಯಾರು ಮಾಡ್ತಾರೆ, ಆ ಮಾಡ್ತಕ್ಕಂಥ ಪೋಷಕರ ತಲೆಯಲ್ಲಿ ಏನಿರುತ್ತೆ, ಇವು ಚೆನ್ನಾಗಿರಬೇಕು, ನಗ್ನಗ್ತಾ ಇರಬೇಕು, ಖುಷಿಯಾಗಿರಬೇಕು ಅನ್ನೋದು ಫಸ್ಟ್ ಪಾಯಿಂಟ್ ಇರುತ್ತೆ. ಅವಳು ಚೆನ್ನಾಗಿ ದುಡ್ಡು ಮಾಡಲಿ, ಇವಳು ಚೆನ್ನಾಗಿ ದುಡ್ಡು ಮಾಡಿ, ಇವನು ಚೆನ್ನಾಗಿ ದುಡ್ಡು ಮಾಡಲಿ, ಆಮೇಲೆ ಕಾರ್ ತೊಗೊಳ್ಳಿ, ಬಂಗ ಕಿತ್ತಾಡ್ತಾ ಇರಲಿ ಅಂತ ಯಾರು ಹೇಳಲ್ಲ. ನೀವು ಏನು ಬಂದರೂ ಏನು ಬಂದಿಲ್ಲ ಅಂದರೆ ಇಬ್ಬರು ಚೆನ್ನಾಗಿರಿ ಅಂತಲೇ ಹೇಳೋದೆಲ್ಲನೂ. ಆ ಪಾಯಿಂಟ್ನ ಪೋಷಕರ ತಲೆಯಲ್ಲಿ ಇಟ್ಕೋಬೇಕು, ಅದ್ರ ಮೇಲೆ ಬರುತ್ತೆ. ಇದರಲ್ಲಿ ಕಾಂಬಿನೇಷನಲ್ಲಿ ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಕಷ್ಟ, ಪರಿಹಾರ ಕೊಡೋದು ಕಷ್ಟ. ಹವಳನ ಧರಿಸೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಮಾಡಿ, ಯಾವ ಟೈಮ್ ಬೇಕಾದ್ರೂ ಮಾಡಿ, ಯಾಕೆಂದರೆ ಎಲ್ಲ ಟೈಮು ಒಂದೇ ಥರ ಇದೆ. ಮುಂದಿನ ಕರೆಗೆ ಹೋಗೋಣ ಇದ್ದರೆ. ಓಕೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಗಣಕೂಟಗಳ ಬಗ್ಗೆ ಗುರುಜಿಯವರು ನಮಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರು. ನಿನ್ನೆಯ ಸಂಚಿಕೆಯಲ್ಲೂ ಕೂಡ ಇದೇ ವಿಚಾರವಾಗಿ ನಾವು ಮಾತಾಡಿದ್ವಿ. ಹಾಗೆ ಅದಕ್ಕೆ ತಕ್ಕಂತೆ ಇವತ್ತಿನ ಕಾಲರ್ಸ್ ಕೂಡ ಮದುವೆ ವಿಚಾರವಾಗಿ ಒಂದಷ್ಟು ಕಾಲ್ಗಳು ಬಂದಿದೆ, ಹೆಚ್ಚಿನ ಕಾಲ್. ಸೊ ಗಣಕೂಟಗಳಿಗೂ ಮದುವೆಗೂ ಏನು ಒಂದು ಸಂಬಂಧ ಗುರುಗಳೇ, ಏನು ಹೇಳ್ತೀರಾ? ಭಾಳ ಹಿಂದೆ ಬರೀ ಬೇಸಿಕ್ ನೆಸೆಸಿಟಿ ಇತ್ತು. ಆ ಬೇಸಿಕ್ ನೆಸೆಸಿಟಿ ಇದ್ದಾಗ ಗಣಕೂಟಗಳು ಒಂದು ರೀತಿ ವರ್ಕ್ ಆಗ್ತಾ ಇತ್ತು. ಹಾಗೆ ಎಲ್ಲರಿಗೂ ಭಯ ಇತ್ತು. ಇವಾಗ ಎಲ್ಲರಿಗೂ ಇಂಡಿಪೆಂಡೆಂಟ್ ವರ್ಕಿಂಗ್ ಬಂದಾದಮೇಲೆ ಗಣಕೂಟ ಫ್ಲಾಪ್ ಆಗಿದೆ. ಎಲ್ಲರೂ ನಾನು ವರ್ಕ್ ಮಾಡ್ತೀನಿ, ಸ್ವಲ್ಪ ಒಂಚೂರು ಏನಾದರೂ ಗಂಡು ಏನಾದ್ರು ಸ್ವಲ್ಪ ಜೂರು ಮಾತಾಡೋ ಹಕ್ಕಿಲ್ಲ ಅನ್ನೋದು, ಅಥವಾ ಹುಡುಗಿ ಏನಾದ್ರು ಸ್ವಲ್ಪ ರೈಸ್ ಮಾಡಿದ್ರೆ ಬೇಡ ಅನ್ನೋದು ಹುಡುಗ. ಸೊ ಈ ರೀತಿ ಸೆನ್ಸಿಟಿವಿಟಿ ಜಾಸ್ತಿ ಆಗ್ಬಿಟ್ಟಿದೆ. ಓಕೆ ಓಕೆ. ಹೇಗೆ ಹಲ್ಲಲ್ಲಿ ಜುಮ್ ಅನ್ನತ್ತೆ ಏನಾದ್ರು ತಿಂದರೆ, ಇವ್ರ ಮನ್ಸುಗಳಲ್ಲಿ ಜುಮ್ ಅನ್ನತ್ತೆ. ಅದಕ್ಕೆ ಯಾವುದೋ ಪೇಸ್ಟ್ ಯೂಸ್ ಮಾಡ್ತಾರೆ ಅಂತಾರೆ, ಇದಕ್ಕೆ ಯಾವ ಪೇಸ್ಟ್ ಯೂಸ್ ಮಾಡೋಣ, ಕಾಲ್ ತಗೊಳ್ಳೋಣ. ಓಕೆ ಗುರುಗಳೇ, ಎಸ್ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಬೋರ್ವೆಲ್ ಕೊರೆಸೋದ್ರ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಕೆ ಅವಕಾಶ ಇದೆ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. 1 to 240 ನಂಬರ್. ನಾನು ನಿಮ್ಮ ಸ್ಟೂಡೆಂಟ್ ಗುರುಜಿ. ಓ ವೆರಿ ಗುಡ್, ಹೇಳಿ ನಂಬರ್. ಬೋರ್ವೆಲ್ ಕೊಡಿಸ್ತಾ ಇಂಥ ಪ್ರಶ್ನೆಗಳು ನಮಗೆ. 49. ಹಾಂ, ಹೌದು, ನೀವು ನಮ್ಮ ಸ್ಟೂಡೆಂಟು, ಹೆಂಗೋ ಕಾಲ್ ಸಿಕ್ಬಿಟ್ಟಿದೆ, ಭಾಳ ಒಳ್ಳೆಯದು. ಈಗ ಇಷ್ಟೊತ್ತರೆಗೂ ನಾವು ಎಲ್ಲ ಮಾತಾಡ್ತಾ ಇದ್ದೀವಲ್ಲ, ಈ ಮದುವೆ ಗಿದುವೆ ಎಲ್ಲ, ನಿಮ್ಮ ಅನಿಸಿಕೆ ಏನು ಮದುವೆ ಬಗ್ಗೆ? ಎಲ್ಲ ನಮ್ಮ ದಶಾಭುಕ್ತಿ ಎಲ್ಲ ಹೇಳ್ತಾ ಇರ್ತೀವಿ. ಇಲ್ಲ ಸರ್, ಮದುವೆ ಒಂದೊಂದ್ಸಲ ಅಂಡರ್ಸ್ಟ್ಯಾಂಡಿಂಗ್ ಮೇಲೂ ಹೋಗುತ್ತೆ. ಕರೆಕ್ಟು, ಇಬ್ರು ನಡುವೆ. ಆದ್ರೆ ಈ ಗಣಗಳು ಅದೆಲ್ಲ ಸುಳ್ಳು ಸರ್. ಆಕ್ಚುಲಿ ನಮ್ಮ ಮದ್ವೆದೆ ಹೇಳ್ಬೇಕು ಅಂದ್ರೆ ಎಷ್ಟಕ್ಕೆ ಗಣಗಳು ಕೂಡ ಬಂದಿಲ್ಲ, ಆದ್ರೂ ನಾವು ಚೆನ್ನಾಗೇ ಇದೀವಿ. ಜೋರಾಗಿ ಹೇಳಿ, ಇನ್ನೊಂದ್ಸತಿ ಒಂದ್ 2 ಸತಿ ಹೇಳಿ, ರಿಪೀಟ್ ಅಂತ. ಗಣಗಳು ಕೂಡ ಬಂದಿಲ್ಲ, ಆದ್ರೂ ನಾವು ಚೆನ್ನಾಗೇ ಇದೀವಿ. ಗೌರ್ಮೆಂಟ್ ಅಫಿಷಿಯಲ್ ಅಂತ ಹೇಳಿ ಒಳ್ಳೊಳ್ಳೆ ಡೈಲಾಗ್ಗಳನ್ನ ರಿಪೀಟ್ ಅಂತ ಆಗ್ತಾರಲ್ಲ, ಆತರ ಒಳ್ಳೊಳ್ಳೆ ಡೈಲಾಗ್ನ ಅವ್ರು ರಿಪೀಟ್. ನಾನು ಹೇಳಿದ್ರೆ ಇವ್ನಿಗೇನೋ ಹೊಟ್ಟೆ ಕಿಚ್ಚು ಅಂತಾರೆ, ಜನಗಳು ಹೇಳ್ಬೇಕು. ಇಲ್ಲ ಗುರುಜಿ, ನಾವ್ ಅಷ್ಟಿಲ್ದೆ ನಿಮ್ ಮೇಲೆ ನಂಬಿಕೆ ಇಲ್ದೆ ಕಾಲ್ ಮಾಡ್ತೀವಾ? ಸರಿ. ಇವಾಗ ಈಗ 9 ಗಂಟೆಗೆ ಒಂದು ಬೋರ್ವೆಲ್ ಹಾಕ್ತಿದೆ ಗುರುಜಿ. ಇವಾಗ 9 ಗಂಟೆಗೆ ಬರುವಲ್ಲ, ತಿಂಡಿ ತಿಂದ್ರೋ ಇಲ್ವೋ? ಆಕ್ಚುಲಿ ರೆಡಿ ಮಾಡ್ಕೊಂಡಿದ್ದಾರೆ, ಅದು ನೀರು ಕೊಡುತ್ತೋ. ಆಯ್ತು, ಕಸ್ಪ್ 4 ಏನು ಹೇಳುತ್ತೆ ಅಂತ ನೋಡೋಣ. 4th ಕಸ್ಪ್ ಯಾವುದು ಬಂದಿದೆ? ಶನಿ ಸ್ವಲ್ಪ ಡ್ರೈ ಜಾಗದಲ್ಲಿ ಕೊರಿಸ್ತಾ ಇದ್ದೀರಾ. ಪಶ್ಚಿಮದಲ್ಲಿ ಸ್ವಲ್ಪ ನೋಡಿ, ಪಶ್ಚಿಮದಲ್ಲೇ ಬಂದಿರೋದು. ಆಯ್ತು, ಅದು ಬರುತ್ತೆ. ಅದು ಪ್ಲಾನೆಟರಿ ಪೊಸಿಷನ್ಸ್ ಕರೆಕ್ಟಾಗಿ ಹೇಳುತ್ತೆ ನಮಗೆ. ಸೌತ್ ಮತ್ತೆ ಸೌತ್ ವೆಸ್ಟ್, ಅದು ಪಶ್ಚಿಮದಲ್ಲೇ. ಯಾಕಂದ್ರೆ ಶನಿ ಪಶ್ಚಿಮಕ್ಕೆ ಕಾರಕ. ಗುರು 12 ಮತ್ತು 8 ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಫ್ರಸ್ಟ್ರೇಷನ್ ಆಗೋ ಸಾಧ್ಯತೆ ಇದೆ. ಹೌದಮ್ಮ. ಕಸ್ಪ್ 4ಅಲ್ಲಿ ಅಂಡರ್ಗ್ರೌಂಡಲ್ಲಿ ನೀರಿನ ಒಂದು 10, 4 ಪ್ರಾಫಿಟಬಿಲಿಟಿ ನೋಡ್ತೀವಿ. ಸೊ ನೆಗೆಟಿವ್ ಬಂದ್ಬಿಟ್ಟು 5, 8, 12 ಕಾಂಬಿನೇಷನ್. 5ನೇ ಮನೆ, 8ನೇ ಮನೆ, 12ನೇ ಮನೆ ಬೋರು ಬರಲಿಲ್ಲ ಅಂದರೆ, ನೀರು ಬರುತ್ತೆ ಅಂತಂದರೆ 7, 10, 1, 4 ಕಾಂಬಿನೇಷನ್ ಇದೆ. ಸ್ವಲ್ಪ ಬೇಜಾರಾಗ್ತಕ್ಕಂಥ ಇದೆ. ಈಗ ಇಮಿಡಿಯೇಟಾಗಿ 9 ಗಂಟೆಗೆ ಕೊರಿಸ್ತಿರಲ್ವಾ, ಇಮಿಡಿಯೇಟಾಗಿ ಹೋಗಿ ಕಡಲೆಕಾಳು, ಹೆಸರು ಕಾಳು 3 ಪ್ಯಾಕೆಟು, ಓಕೆ, ಇಮ್ಮಿಡಿಯೇಟಾಗಿ ಯಾರು ಬಡವರಿಗೆ ರೋಡಲ್ಲಿ ಇರೋರಿಗೆ ಮಾಡಿ. ನಿಮಗೆ ಸಕ್ಸಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ. ಒಳ್ಳೆಯದಾಗಲಿ. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಾನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ, 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರುಜಿಯವರು ಹೊಂದಿದ್ದಾರೆ ಅಂತ ಹೇಳಿ. ದೇಶದಲ್ಲಿ ಅಲ್ಲ, ವಿದೇಶದಲ್ಲೂ ಕೂಡ ಇವರ ವಿದ್ಯಾರ್ಥಿಗಳಿದ್ದಾರೆ. PhD ಪದವಿಯನ್ನು ಪಡೆದಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಡಾಕ್ಟರೇಟ್ ಪದವಿಯನ್ನು ಪಡೆದಂತಹ ಒಬ್ಬ ವಿದ್ಯಾರ್ಥಿ ಅವರ ಅನಿಸಿಕೆಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ.
ನನ್ನ ಎಲ್ಲ ಸಹ ಬಾಂಧವರಿಗೂ ಮತ್ತು ಎಲ್ಲ ನಕ್ಷತ್ರ ನಾಡಿಯ ವೀಕ್ಷಕ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ನಕ್ಷತ್ರ ನಾಡಿಯ ಒಂದು ಸಮುದ್ರದಲ್ಲಿ ನಾನೊಂದು ಸಣ್ಣ ಮೀನಾಗಿ ಇವತ್ತು ಬಂದಿದ್ದೇನೆ. ಯಾಕೆಂದರೆ ನಕ್ಷತ್ರ ನಾಡಿ ಎನ್ನುವ ಒಂದು ಈ ಜ್ಯೋತಿಷ್ಯ ಭಾಗ ತುಂಬ ಅತ್ಯದ್ಭುತವಾಗಿ ಜನಸಾಮಾನ್ಯರಿಗೂ ಸಹಿತ ಅರ್ಥವಾಗುವ ಹಾಗೆ ಡಾಕ್ಟರ್ ದಿನೇಶ್ ಗುರೂಜಿಯವರು ಎಲ್ಲ ಜನಗಳಿಗೂ ಹಂಚ್ತಾ ಇದ್ದಾರೆ. ದಯವಿಟ್ಟು ಎಲ್ಲರಿಗೂ ನಾನು ಜ್ಯೋತಿಷರಲ್ಲಾಗಿರ್ಬೋದು ಅಥವಾ ಪುರೋಹಿತರಲ್ಲಾಗಿರ್ಬೋದು ಎಲ್ಲ ಜನಸಾಮಾನ್ಯರು ಸಹ ಸುಲಭವಾಗಿ ಕಲಿಯುವ ಹಾಗೆ ಈ ನಕ್ಷತ್ರ ನಾಡಿಯನ್ನು ಡಾಕ್ಟರ್ ದಿನೇಶ್ ಗುರೂಜಿಯವರು ಅದನ್ನು ಬಹಳ ಅತ್ಯದ್ಭುತವಾಗಿ ರಚಿಸಿದ್ದಾರೆ. ನಾನು ಒಂದು ಅವರ ಬೇಸಿಕ್ ಕ್ಲಾಸ್ನಿಂದ ಹಿಡಿದು ಅಗ್ನಿಹೋತ್ರ ಆಗಿರ್ಬೋದು, ಕವಡೆ ಶಾಸ್ತ್ರ ಆಗಿರ್ಬೋದು, ಅಥವಾ ಇವತ್ತಿನ ಒಂದು PhD ಪ್ರೋಗ್ರಾಮ್ ಅಂದರೆ ವೇದಿಕ್ ಅಸ್ಟ್ರಾಲಜಿ ಆಗಿರ್ಬೋದು, ಇಲ್ಲಿವರೆಗೂ ನಾನು ಬಂದು ಮುಟ್ಟಿದ್ದೇನೆ. ಅದಕ್ಕೆ ದಯವಿಟ್ಟು ಎಲ್ಲರಲ್ಲೂ ನಾನು ಕೇಳುವುದು ಏನಂತಂದರೆ, ವಿದ್ಯೆ ಬಹಳ ಮುಖ್ಯವಾಗಿರುವಂಥದ್ದು. ಅದು ಜ್ಯೋತಿಷ್ಯಶಾಸ್ತ್ರ ಪ್ರತಿ ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಸಹಿತ ಪ್ರತಿಯೊಂದು ಹಂತದಲ್ಲೂ ಜ್ಯೋತಿಷ್ಯಶಾಸ್ತ್ರ ಬಹಳ ಮುಖ್ಯವಾಗಿರುತ್ತದೆ. ದಯವಿಟ್ಟು ಎಲ್ಲರಲ್ಲೂ ನನ್ನದೊಂದು ವಿನಂತಿ, ಅದು ಎಸ್ಪೆಷಲಿ ನಾನು ಕೇಳೋದೇನು ಅಂತಂತಂದರೆ ಪುರೋಹಿತರು ಮತ್ತು ಒಂದು ಜ್ಯೋತಿಷ್ಯ ಶಾಸ್ತ್ರ. ಯಾಕಂದರೆ ಅವರು ಜನಗಳಿಗೆ ಹುಟ್ಟಿನಿಂದ ಸಾಯೋವರೆಗೂ ಅವರವರಿಗೆ ಒಂದು ಮಾರ್ಗದರ್ಶನ ಕೊಡುವಂಥವರು ಬಹಳ ವಿಶೇಷವಾಗಿ ಪುರೋಹಿತರು. ಅಂಥವರು ದಯವಿಟ್ಟು ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತು ಜನರಿಗೆ ಸನ್ಮಾರ್ಗವನ್ನು ತಿಳಿಸಬೇಕು. ಆ ಸನ್ಮಾರ್ಗವನ್ನು ತಿಳಿಸುವಂತಹ ಜಾಗ ಈ ನಕ್ಷತ್ರ ನಾಡಿ ಎನ್ನುವ ಒಂದು ಈ ದೊಡ್ಡದಾದಂತಹ ಒಂದು ಸ್ಟೇಜ್ ನಿಮಗೆ ನಿರ್ಮಾಣವಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತು ಜನರಿಗೆ ಒಂದು ಸನ್ಮಾರ್ಗವನ್ನು ತೋರಿಸಬೇಕು ಅಂತೇಳಿ ನಾನು ಈ ಮುಖಾಂತರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಕೇಳಿಸ್ಕೊಂಡ್ರಿ ಅಲ್ವಾ? ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅದರಿಂದ ಪ್ರೇರೇಪಣೆಯನ್ನು ಪಡೆದಂಥ ವಿದ್ಯಾರ್ಥಿಗಳು PhD ಪದವಿಯನ್ನು ಕೂಡ ಪಡೆದಿದ್ದಾರೆ, ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಸೊ ನೀವು ಕೂಡ ಜ್ಯೋತಿಷ್ಯ ತರಗತಿಗಳಿಗೆ ಅಟೆಂಡ್ ಆಗಬೇಕು. ನನ್ನ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡ್ಕೊಳ್ಬೇಕು. ವಾಸ್ತವತೆಯ ಬಗ್ಗೆ ಮತ್ತು ಭವಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಜಾತಕದ ಮುಖಾಂತರವಾಗಿ ತಿಳ್ಕೊಳ್ಬೇಕು ಅನ್ನೋವಂಥ ಇಂಟ್ರೆಸ್ಟ್ ಏನಾದರೂ ಇದ್ದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಮಾರ್ಚ್ 15ನೇ ತಾರೀಕಿನಿಂದ ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರುಗಳು. ಕೇವಲ 15 ದಿನಗಳ ಒಳಗಾಗಿ ನೀವು ಜ್ಯೋತಿಷ್ಯವನ್ನು ಕಲಿತ್ಕೊಳ್ಳಿಕ್ಕೆ ಅವಕಾಶವಿದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ಗುರುಗಳೇ, ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಅಂತ ನಮಗೆ ತಿಳಿಸಿ. ಎಲ್ಲರಿಗೂ ಆಸೆ ಅನ್ನೋದೊಂದು ಇದೆಯಲ್ಲ, ಈ ತಿಂಗಳಿನ ಆಸೆ, ದಿನದ ಆಸೆ, ತಿಂಗಳಿನ ಆಸೆ, ವರ್ಷದ ಆಸೆಗಳು ಇದ್ದೇ ಇರುತ್ತೆ. ಯಾರಿಗೆ ಆಸೆ ಇರಲ್ಲ? ಆಸೆ ಹಲವಾರು ಇರ್ತಕ್ಕಂಥದ್ದು. ನಾವು ಇಂಡಿವಿಜುವಲ್ ಆಗಿದ್ದಾಗ ನಮ್ಮ ಕೆಲಸದ ಆಸೆ, ದುಡ್ಡು ಮಾಡೋ ಆಸೆ, ಬಿಸ್ನೆಸ್ ಮಾಡೋ ಆಸೆ. ನಾವು ಮದುವೆ ಆದಮೇಲೆ ಮಕ್ಕಳ ಮೇಲೆ ಆಸೆ, ಮಕ್ಕಳು ಏನಾಗ್ತಾರೋ ಅನ್ನೋ ಒಂದು ಭಯ ಮತ್ತು ಆಸೆ. ಈ ಭಯ ಮತ್ತು ಆಸೆಯ ನಡುವೆ ಇರ್ತಕ್ಕಂಥದ್ದೇ ಜ್ಯೋತಿಷ್ಯ. ತುಂಬ ಜನ ಇದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಭಯ ಮತ್ತು ಆಸೆ ನಡುವೆ ಇರ್ತಕ್ಕಂಥದ್ದೇ ಜ್ಯೋತಿಷ್ಯ. ಭಯವನ್ನು ಈಗ ಓಡಿಸುತ್ತೆ, ಆಸೆ ಇದೆಯಾ ಅಂತ ಅದು ಹೇಳ್ಬಿಡುತ್ತೆ. ಸೊ ದಟ್ ಈಸ್ ವಾಟ್ ಈಸ್ ಎ ನ್ಯೂಟ್ರಲ್ ಸಬ್ಜೆಕ್ಟ್. ಯಾರ್ಯಾರು ಈ ಜ್ಯೋತಿಷ್ಯ ಕಲಿತಾರೆ 15 ದಿವಸ, ಇವತ್ತು ಬಂದು ನಮ್ಮ ಪ್ರತಿ ದಿವಸ ಎಷ್ಟು ಜನ ಹೇಳ್ತಾ ಇದ್ದಾರೆ. ಕರೆ ಮಾಡೋರು ಕೆಲವರು ಮಾತ್ರ ಬರ್ತಾರಷ್ಟೇ, ಎಲ್ಲರೂ ಕರೆ ಮಾಡಿದವರೆಲ್ಲ ಬರಲ್ಲ. ಯಾಕೆ ಅಂತಂದರೆ ಲ್ಯಾಕ್ ಆಫ್ ಅವ್ರಿಗೆ ಕಾನ್ಫಿಡೆನ್ಸ್ ಲೈಫಲ್ಲಿ. ಕಾನ್ಫಿಡೆನ್ಸ್ ಇರೋರು ಜ್ಯೋತಿಷ್ಯನ ಕೇಳಿ ತಿಳ್ಕೊಳ್ಳೋರು. ಆಸೆ ಇದೆ, ಭಯನೂ ಇದೆ, ಆಸೆನೂ ಇದೆ. ಆದರೆ ಈ ಭಯ ಮತ್ತು ಆಸೆ ಹೋಗೋಕ್ಕೆ ಜ್ಯೋತಿಷ್ಯ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ದೀನಿ. ಬಟ್ ಜ್ಯೋತಿಷ್ಯ ಬಂದು ಕಲಿದೇ ಇರೋ ಕಾರಣ ಕಾನ್ಫಿಡೆನ್ಸ್ ಇಲ್ಲ ಅವ್ರಿಗೆ. ಯಾಕೆ ಕಾನ್ಫಿಡೆನ್ಸ್ ಇಲ್ಲ? ಸೋಷಿಯಲ್ ಪ್ರೆಷರ್ ಇರ್ಬೋದು. ಯಾರಾದ್ರು ಜ್ಯೋತಿಷ್ಯ ಕಲಿಯಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ನಿನಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಮಾತಾಡ್ತಾರೆ. ಅವ್ರವ್ರ ಲೈಫ್ನ ಎಷ್ಟೋ ವಿಚಾರಗಳು ಸೇವ್ ಮಾಡುತ್ತಿದ್ದು. ಫೇಟ್ನ ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಅವಾಗಲೇ ಹೇಳ್ದಂಗೆ ಭಯ ಮತ್ತು ಆಸೆ ಕರೆಕ್ಷನ್ನ ಕೊಡುತ್ತದು. ಭಯ ಇದೆಯಾ ಕ್ಯಾನ್ಸಲ್ ಮಾಡಿಸುತ್ತೆ, ಆಸೆ ಇದೆಯಾ ಎಸ್ ಆರ್ ನೋ ಹೇಳ್ಬಿಡುತ್ತೆ, ಎರಡಕ್ಕೂ. ಸೊ ಇಂಥ ವಿಚಾರದಲ್ಲಿ ಜ್ಯೋತಿಷ್ಯ ಕಲಿತಾಗ ಆಯಾ ಸಮಯಕ್ಕೆ ಆಯಾ ಸಂದರ್ಭಕ್ಕೆ ಒಂದೊಂದು ವಿಚಾರಗಳು ಬರ್ತಾ ಇರುತ್ತೆ. ಎಜುಕೇಷನ್ ಮಾಡೋ ಟೈಮಲ್ಲಿ ಬರ್ತಕ್ಕಂಥ ಆಸೆಗಳೇ ಬೇರೆ, ಭಯನೇ ಬೇರೆ. ಡಿಗ್ರಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಬರ್ತಕ್ಕಂಥ ಆಸೆ ಭಯ ಬೇರೆ. ಡಿಗ್ರಿ ಮುಗಿದ ಮೇಲೆ ಜಾಬ್ ವಿಚಾರದಲ್ಲೋ ಬಿಸ್ನೆಸ್ ವಿಚಾರದಲ್ಲೋ ಬರ್ತಕ್ಕಂಥ ಆಸೆ ಮತ್ತು ಭಯನೇ ಬೇರೆ.
ಜಾಬ್ ಜಾಯ್ನ್ ಆದಮೇಲೆ ನಾನು ಈ ಕಂಪ್ನಿ ಇರಬೇಕಾ ಇನ್ನೊಂದು ಕಂಪ್ನಿ ಇರಬೇಕಾ, ಇಲ್ಲಿ ಭಯ ಮತ್ತು ಆಸೆಗಳೇ ಬೇರೆ. ಮದುವೆ ಹೋಗೋ ಟೈಮಲ್ಲಿ ಯಾರನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋ ಆಸೆ ಮತ್ತು ಭಯ ಎರಡನ್ನೂ ಕೂಡ ಬರ್ತಕ್ಕಂಥದ್ದು. ಹೀಗೆ ಹಲವಾರು ವಿಚಾರದಲ್ಲಿ ಆಸೆ ಮತ್ತು ಭಯ ಎರಡಕ್ಕೂ ಆನ್ಸರ್ ಅಸ್ಟ್ರಾಲಜಿ ಕೊಡುತ್ತೆ. ಆದರೆ ನೀವು ಕಲಿಬೇಕು ಅಂತಂದರೆ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಬರ್ತೀರಾ. ಅದ್ರ ಜೊತೆಗೆ ದೈವ ಪ್ರೇರಣೆ ನಿಮಗಿರಲೇಬೇಕು. ಜ್ಯೋತಿಷ್ಯ ಅಷ್ಟು ಈಸಿ ಅಲ್ಲ, ಆರ್ಡಿನರಿ ಅಲ್ಲ. ಅಷ್ಟು 1000 ಜನ ನೋಡ್ಬೋದು, ಕಲ್ತ್ಕೊಳ್ಬೋದು ಅನ್ನೋದು. ಅವ್ರಿಗೆ ಏನಾದ್ರು ನಿಮಗೆ ನೆಗೆಟಿವ್ ಮೈಂಡ್ ಇತ್ತು ಅಂತಂದರೆ 4 ಜನ ಬಂದು ಸೇರ್ಬೇಡ ಅಂದ್ಬಿಡ್ತಾರೆ. ಅಲ್ಲೇ ನಿಮ್ಮ ಅದೃಷ್ಟ ಕಳ್ಕೊಂಡ್ರಿ. ಅದೃಷ್ಟವಂತರು ಮಾತ್ರ ಬಂದು ಕಲಿತಾರೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇಷ್ಟು ಜನ ನಮ್ಮ ಟಿ ವಿ ಪ್ರೋಗ್ರಾಮಲ್ಲಿ ಮಾತಾಡ್ತಾ ಇದ್ದಾರಲ್ಲ, ನೋಡೋರು ಯಾರು ವೀಕ್ಷಕರು ಯಾರು ಇದ್ದರೆ ಅದೃಷ್ಟ ನಿಮಗೆ ಬರ್ತಾ ಇದೆ, ತೋರಿಸ್ತಾ ಇದೆ ಅಂತಂದರೆ ಸೇರ್ಕೊಳ್ಳಿ. ಅಷ್ಟೇ ನಾನು ಹೇಳೋದು. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.